शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरुर्ब्रह्मा गुरुर्विष्णु गुरुर्देवो महेश्वरः गुरुः साक्षात् परब्रह्म तस्मै श्रीगुरवे नमः। सरस्वती नमस्तुभ्यं वरदे कामरूपिणी विद्यारम्भं करिष्यामि ಸಿದ್ಧೇರ್ಭವತು ಮೇ ಸದಾ. ಹರಿ ಓಂ. ಎಲ್ಲರಿಗೂ ಶುಭೋದಯ. ದಿವ್ಯವಾದ, ಭವ್ಯವಾದ, ಅತೀ ನೂತನವಾದ, ಹಾಗೆಯೇ ಸನಾತನವಾದ, ಪರಮ ಪವಿತ್ರವಾದ ನಮ್ಮ ಒಳಗೇ ಇರುವಂತಹ ಈ ಅದ್ಭುತವಾದ ದೇವಾಲಯಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ನನ್ನ ಗುರುವಾಗಿರುವ ಕೇರಳದ ಕಾಂಜಂಗಾಡಿನ ಆನಂದಾಶ್ರಮದ ಪಪ್ಪ ಸ್ವಾಮಿ ರಾಮದಾಸ್ ಮತ್ತು ನನ್ನ ತಾಯಿ ತಂದೆಯರ ಚರಣಾರವಿಂದಗಳಲ್ಲಿ ಅನಂತ ಪ್ರಣಾಮಗಳು. ಭಗವತ್ಪಾದ ಆದಿಶಂಕರಾಚಾರ್ಯರು ರಚಿಸಿರುವಂತಹ ಜಗನ್ಮಾತೆಯ ಸೌಂದರ್ಯವನ್ನ ವಿವರಿಸುವಂತಹ 100 ಶ್ಲೋಕಗಳು ಸೌಂದರ್ಯ ಲಹರಿ. ಇದರ ಬಗ್ಗೆ ಹಲವಾರು ವಾದ ವಿವಾದಗಳಿದ್ದವು, ಈಗಲೂ ಇದ್ದಾವೆ. ಇದು ಅದ್ವೈತವೋ ದ್ವೈತವೋ, ಇದು ಸಮಯಾಚಾರವೋ ಕೌಲಾಚಾರವೋ? ಯಾಕೆ ಅಂತ ಹೇಳಿದ್ರೆ ಎಲ್ಲವೂ ಇದೆ ಇದರಲ್ಲಿ. ಸಮಯಾಚಾರ ಅಂತ ಹೇಳಿದ್ರೆ ತಂತ್ರಶಾಸ್ತ್ರದ ಒಂದು ಭಾಗ ಸಮಯಾಚಾರ ಪದ್ಧತಿ. ನಮ್ಮ ಒಳಗೆಯೇ ಪರಮಾತ್ಮನನ್ನ ಕಾಣುವಂಥದ್ದು. ಇಲ್ಲಿ ಆದಿಶಂಕರಾಚಾರ್ಯರು ಹಲವಾರು ಬಾರಿ ನಿನ್ನ ಆಜ್ಞಾಚಕ್ರ, ನಿನ್ನ ಮೂಲಾಧಾರ ಚಕ್ರ ಅಂತ ಜಗನ್ಮಾತೆಗೆ ಸಂಬೋಧಿಸ್ತಾ ಹೇಳ್ತಾರೆ. ಹಾಗಾದ್ರೆ ಅದು ಬೇರೆ ಆಗಿಲ್ವೇ? ಇದು ಸಮಯಾಚಾರ ಹೇಗೆ ಆಗೋದು? ಇದು ಅದ್ವೈತ ಹೇಗೆ ಆಗೋದು? ಹಲವಾರು ಸಂಶಯಗಳು ಅಲ್ವೇ? ಹಾಗಿದ್ದಾಗ ಇದು ಯಾವ ಆಚಾರದಲ್ಲಿ ಬರೆದಿದ್ದಾರೆ, ಯಾವ ತಂತ್ರ, ಇದು ಯಾವುದು ನಮಗೆ ಅಗತ್ಯ ಇಲ್ಲ. ನಾವು ಪ್ರೀತಿಯಿಂದ ಆ ಭಾವನೆಯನ್ನು ಬೆಳೆಸಿಕೊಳ್ಳುತ್ತಾ ಇದರ ಪಠಣ ಮಾಡಿದರೆ ಸಾಕು. ಒಂದು ಪುಟ್ಟ ಮಗು, 2 ವರ್ಷ 3 ವರ್ಷದ ಮಗು ತಾಯಿ ಜೊತೆ ಹೋಗ್ತಾ ಇತ್ತು ಒಂದು ಜಾತ್ರೆಯಲ್ಲಿ ಅಂತ ಅನ್ಕೊಳ್ಳೋಣ. ಅಕಸ್ಮಾತ್ತಾಗಿ ಜನಜಂಗುಳಿ, ವಿಪರೀತ ಜನಜಂಗುಳಿ, ಕೈ ಬಿಟ್ಟೋಯ್ತು, ಮಗು ತಪ್ಪೋಯ್ತು. ಏನಾಗತ್ತೆ? ತಾಯಿಗೂ ಸಂಕಟ. ಇಲ್ಲಿ ನನ್ನ ಮಗು ಎಲ್ಲೋಯ್ತು ಅಂತ ಆ ಮಗು ಪಾಪ ಅಳಕ್ ಶುರು ಮಾಡತ್ತೆ. ಆಮೇಲೆ ಒಂದು 5-10 ನಿಮಿಷದ ಒಳಗಡೆ ಸಿಕ್ಕೇ ಬಿಡ್ತು. ಮತ್ತೆ ಮಗುಗೆ ತಾಯಿ ಸಿಕ್ತು. ಒಂದು ಸಲ ಈ ಸ್ಥಿತಿಯನ್ನ, ಪರಿಸ್ಥಿತಿಯನ್ನ ಒಂದ್ಸಲ ಊಹನೆ ಮಾಡ್ಕೊಳ್ಳೋಣ ನಾವು. ಮುದ್ದಾದ ಮಗು ತಾಯಿಗೋಸ್ಕರ ಅಳ್ತಾ ಇತ್ತು, ತಾಯಿ ಸಿಕ್ಕೇ ಬಿಡ್ತು. ಎಷ್ಟು ಸಂತೋಷ! ತಾಯಿಗೂ ಸಂತೋಷ, ಮಗುವಿಗೂ ಸಂತೋಷ. ಮಗು ಹೇಗೆ ವ್ಯಕ್ತಪಡಿಸತ್ತೆ ಅದನ್ನ? ಅಮ್ಮನ ಮುಖಕ್ಕೆ ಮುತ್ತು ಕೊಡತ್ತೆ, ಕೂದಲನ್ನ ಮುಟ್ಟಿ ಎಲ್ಲ ಮೈ ದಡವಿ ಕೈ ಎಲ್ಲವನ್ನು. ಇಲ್ವೇ? ಮಾಡೋದಿಲ್ವೇ ಈ ತರ? ಎಷ್ಟು ಸಲ ಮೈ ಮುಟ್ಟಿದ್ರು ನನ್ನಮ್ಮ 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 ಅಂತ ಹೇಳತ್ತೆ ಆ ಮಗು. ಇಲ್ಲಿ ಅದೇ ತರದಲ್ಲಿ ಆದಿಶಂಕರಾಚಾರ್ಯರು ಬಾಹ್ಯವಾಗಿಯೂ ಕಂಡ್ರು. ಕೈಲಾಸಕ್ಕೆ ಹೋಗಿ ಜಗನ್ಮಾತೆಯನ್ನ ಬಾಹ್ಯದಲ್ಲಿಯೂ ಕಂಡ್ರು, ತನ್ನ ಒಳಗೆಯೂ ಕಂಡುಕೊಂಡ್ರು. ಆ ಸ್ಥಿತಿ ಹೇಗಿರ್ಬೋದು? ನಾವು ಅದನ್ನು ಊಹಿಸಬೇಕಾಗಿದೆ. ಹೊರಗೆಯೂ ಕಾಣ್ತಾ ಇದ್ದಾಳೆ, ಒಳಗೆಯೂ ಕಾಣ್ತಾ ಇದ್ದಾಳೆ. ಜಗನ್ಮೋಹಿನಿಯಾದ ಜಗನ್ಮಾತೆ. ಅದಕ್ಕೆ ಎಲ್ಲ ಅಂಗಗಳನ್ನು ಮುಟ್ಟಿ ನನ್ನಮ್ಮ ಅಂತ ಹೇಳ್ತಿದ್ದಾರೆ ಆದಿಶಂಕರಾಚಾರ್ಯರು. ನಾವು ಪುಟ್ಟ ಮಕ್ಕಳ ಹತ್ರ ಹೋಗಿ ಇದು ನಿನ್ನ ಅಮ್ಮ ಅಲ್ಲ, ನನ್ನ ಅಮ್ಮ, ಅಥವಾ ನನ್ನ ತಂಗಿ, ನನ್ನ ಅಕ್ಕ ಅಂತ ಹೇಳಿದ್ರೆ ಆ ಮಗುಗೆ ಎಷ್ಟು ಸಿಟ್ಟು ಬರುತ್ತೆ. ಅಲ್ಲ, ನನ್ನ ಅಮ್ಮ ಅದು ಅಂತ ಹೇಳಿ ಅಮ್ಮನ ಗಟ್ಟಿ ಅಪ್ಪಿಕೊಂಡು ಬಿಡತ್ತೆ ಅಲ್ವೇ? ಅದೇ ತರದಲ್ಲಿ ಆದಿಶಂಕರಾಚಾರ್ಯರು ಅಮ್ಮನ ಪ್ರತಿಯೊಂದು ಅಂಗಗಳನ್ನು ಮುಟ್ಟಿಕೊಂಡು ಅಮ್ಮ 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 ಅಂತ ಹೇಳ್ತಿರ್ಬೇಕಿದ್ರೆ ನಾವು ಆ ಪರಿಸ್ಥಿತಿಯನ್ನ ಊಹಿಸಿಕೊಂಡು ಧನ್ಯರಾಗಬೇಕಾಗಿದೆ. ಹಾಗಾಗಿ ಯಾಂತ್ರಿಕವಾಗಿ ಅಥವಾ ವಾದ ವಿವಾದಕ್ಕೆ ಸಿಲುಕಿಕೊಂಡು ಸಂಶಯಾತ್ಮಕವಾಗಿ ಪಠಿಸದೆ
ಭಾವನಾಯುಕ್ತವಾಗಿ ನಮಗೆ ತೋರಿದ ರೀತಿಯಲ್ಲಿ ನಮ್ಮ ಭಾವನೆಗಳನ್ನು ನಾವು ವ್ಯಕ್ತಪಡಿಸುತ್ತಾ ಈ ಸೌಂದರ್ಯ ಲಹರಿಯನ್ನು ಪಠಣ ಮಾಡೋಣ. ಹಾಗೆಯೇ ಪಠಣ ಮಾಡ್ತಾ ಮಾಡ್ತಾ ಆ ಭಾವನೆಗಳನ್ನು ಬೆಳೆಸಿಕೊಳ್ತಾ ಹೋಗೋಣ. 41ನೇ ಶ್ಲೋಕದವರೆಗೆ ಆನಂದ ಲಹರಿ ಅಂತ ಹೆಸರು. 42ನೇ ಶ್ಲೋಕದಿಂದ ಜಗನ್ಮಾತೆಯ ಬೇರೆ ಬೇರೆ ಅಂಗಗಳ ವಿವರಣೆಯನ್ನ ಆದಿಶಂಕರಾಚಾರ್ಯರು ಕೊಟ್ಟಿದ್ದಾರೆ. 42ನೇ ಶ್ಲೋಕದಿಂದ 100ನೇ ಶ್ಲೋಕದವರೆಗೆ ಸೌಂದರ್ಯ ಲಹರಿ ಅಂತ ಹೆಸರು. ಅಂದರೆ ಜಗನ್ಮಾತೆಯನ್ನ ಹೊರಗೆಯೂ ಕಂಡ್ರು, ತನ್ನ ಒಳಗೆಯೂ ಆದಿಶಂಕರಾಚಾರ್ಯರು ಕಂಡುಕೊಂಡ್ರು. ಅಂತರಂಗದಲ್ಲಿ ಜಗನ್ಮಾತೆಯನ್ನು ಕಂಡುಕೊಂಡಾಗ ಪ್ರತಿಯೊಂದು ಅಂಗದ ವರ್ಣನೆಯನ್ನು ಯಾವ ರೀತಿಯಲ್ಲಿ ಮಾಡಿದ್ರು, ಇದು ಒಂದು ವಸ್ತು ಅಥವಾ ಒಂದು ಅಂಗದ ವರ್ಣನೆ ಅಂತ ನಾವು ಅನ್ಕೊಳ್ಬಾರ್ದು. ಪ್ರತಿಯೊಂದರ ಜೊತೆ ನಾವು ನಮ್ಮನ್ನು ಜೋಡಿಸಿಕೊಳ್ಳಬೇಕಾಗಿದೆ. ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ನಾವು ಅವಳನ್ನು ಜೋಡಿಸಿಕೊಳ್ಳಬೇಕು. ಉದಾಹರಣೆಗೆ 42ನೇ ಶ್ಲೋಕದಲ್ಲಿ ಕಿರೀಟದ ಬಗ್ಗೆ ವರ್ಣಿಸ್ತಾ ಇದ್ದಾರೆ. ನಾವು ಲಲಿತಾ ಸಹಸ್ರನಾಮದಲ್ಲಿಯೂ ನೋಡ್ತೇವೆ. ಮಜ್ಜದ್ ಬ್ರಹ್ಮಾಂಡ ಮಂಡಲ ಅಂತ ಹೇಳಿ ಅವಳ ಅರುಣ ಬಣ್ಣ, ಬೆಳಿಗ್ಗೆ ಇರುವಂತಹ ಸೂರ್ಯೋದಯದಲ್ಲಿ ಕಾಣಸಿಗುವಂತಹ ಅರುಣ ವರ್ಣ, ಅದು ತಾಯಿಯೇ ಮೇಲಕ್ಕೆ ಬರುವಂಥದ್ದು. ಹಾಗಾಗಿ ಈ ಕಿರೀಟ ನನಗೆ ಕಾಣ್ತಾ ಇದೆ. ಬೆಳಿಗ್ಗೆ 6-6:30 ಒಂದು ಅರುಣ ವರ್ಣವನ್ನು ನಾವು ನೋಡ್ತೇವೆ ಆಕಾಶದಲ್ಲಿ ಸೂರ್ಯೋದಯದ ಸಮಯದಲ್ಲಿ. ಹಾಗಿದ್ದಾಗ ನಾವು ಓಹೋ, ಇದು ನನ್ನ ತಾಯಿಯ ಕಿರೀಟ ಕಾಣಿಸ್ತಾ ಇದೆ ಅಂತ ಹೇಳುವ ಭಾವನೆಯನ್ನು ಬೆಳೆಸಿಕೊಳ್ಳಬೇಕು. ನಾವು ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಅವಳನ್ನು ಜೋಡಿಸಿಕೊಳ್ಳದೇ ಇದ್ದರೆ ಮತ್ತೆ ನಾವು ಯಾಂತ್ರಿಕವಾಗಿಯೇ ಪಠಣವನ್ನು ಮಾಡ್ತೇವೆ. ಭಾವನೆಗಳನ್ನು ಬೆಳೆಸಿಕೊಂಡು ದೈನಂದಿನ ಚಟುವಟಿಕೆಗಳಲ್ಲಿ ನಾವು ನಮ್ಮನ್ನ ಅವಳ ಜೊತೆ ಜೋಡಿಸಿಕೊಳ್ಳುವ ಪ್ರಯತ್ನವನ್ನ ಮಾಡಬೇಕಾಗಿದೆ. ಹಲವಾರು ಬಾರಿ ಊಹನೆಯನ್ನು ಮಾಡಬೇಕಾಗತ್ತೆ. ಎಷ್ಟೊಂದು ನಾವು ಊಹಿಸಿಕೊಳ್ಳುತ್ತೇವೆ. ಯಾವುದಾದ್ರೊಂದು ಮದುವೆ ಸಮಾರಂಭಕ್ಕೆ ಹೋದಾಗ ಯಾರೋ ಒಂದು ಉಟ್ಟುಕೊಂಡ ಸೀರೆ ಭಾರಿ ಚೆನ್ನಾಗಿತ್ತು ಅಂತಾದ್ರೆ, ಆಹಾ, ನಾನು ಉಟ್ಕೊಂಡ್ರೆ ಹೇಗೆ ಕಾಣಬಹುದು ಮಾಡಲ್ವೇ, ನಾವು ಊಹಿಸ್ಕೊಳ್ಳೋದಿಲ್ವೇ? ಹಾಗಾದ್ರೆ ನಮ್ಗೇನದು ಹೊಸದೇನಲ್ಲ. ಹಾಗಾದ್ರೆ ಈ ಊಹನೆಗಳನ್ನ ಆಧ್ಯಾತ್ಮಿಕ ಪದದಲ್ಲಿ ಮಾಡ್ತಾ ಮಾಡ್ತಾ ಮುಂದಕ್ಕೆ ಸಾಗೋದು ಸುಲಭ ಆಗತ್ತೆ ಅಂತ ಹೇಳತ್ತೆ ನಮ್ಮ ಶಾಸ್ತ್ರ. 42ನೇ ಶ್ಲೋಕದಲ್ಲಿ ಕಿರೀಟದ ವರ್ಣನೆಯನ್ನ ಮಾಡಿ, ಕಿರೀಟದ ರತ್ನಗಳು ಯಾವುದು ಅಂತ ಹೇಳಿದ್ರೆ ಗಗನಮಣಿಗಳು, ನಕ್ಷತ್ರಗಳು ಅಥವಾ 12 ಆದಿತ್ಯರು ಅಂತ ಹೇಳಿ ಅವರ ಮಾಣಿಕ್ಯತ್ವವನ್ನ ಪಡೆದಿದ್ದಾರೆ ಅವರು. ಆ ಮಾಣಿಕ್ಯದ ಬಣ್ಣ, ರೂಬಿ ಅಂತ ಹೇಳ್ತೇವೆ ನಾವು, ಆ ಬಣ್ಣ ಅರ್ಧಚಂದ್ರನಲ್ಲಿ ಪ್ರತಿಫಲಿಸ್ತಾ ಇದೆ. ಎಲ್ಲಿದ್ದಾನೆ ಈ ಅರ್ಧಚಂದ್ರ? ಅವಳ ತಲೆಯ ಮೇಲೆ. ಅವಳ ತಲೆಯ ಮೇಲೆ ಇರುವಂತಹ ಅರ್ಧಚಂದ್ರದ ಮೇಲೆ ಈ ಗಗನಮಣಿಗಳ, ಮಾಣಿಕ್ಯದಂತಿರುವ ಗಗನಮಣಿಗಳ ಪ್ರತಿಬಿಂಬ ಬಿದ್ದು ಅದು ಕಾಮನ ಬಿಲ್ಲಿನಂತೆ ಹೊಳಿತಾ ಇದೆ ಅಂತ ಹೇಳೋದನ್ನ ಆದಿಶಂಕರಾಚಾರ್ಯರು 42ನೇ ಶ್ಲೋಕದಲ್ಲಿ ಹೇಳ್ತಾರೆ. 43ನೇ ಶ್ಲೋಕದಲ್ಲಿ ಅವಳ ಕೂದಲು ಕೇಶಪಾಶಗಳ ಬಗ್ಗೆ ವರ್ಣಿಸಿ, ಹೇಗೆ ಹಲವಾರು ನೀಲೋತ್ಪಲಗಳು ಜೊತೆಯಾಗಿದ್ರೆ ಹೇಗಿರ್ಬೋದು, ದಟ್ಟ ನೀಲೋತ್ಪಲ ಕಾಡು ಅಂತ ಅನ್ಕೊಳ್ಳಿ, ಹಾಗಿದೆ ನಿನ್ನ ಕೇಶಪಾಶ. ಇಂದ್ರನ ಸ್ವರ್ಗಲೋಕದಲ್ಲಿರುವಂತಹ ಹೂದೋಟದಿಂದ ಹಲವಾರು ಹೂಗಳು ಬಂದು ನಿನ್ನ ತಲೆಯಲ್ಲಿ ಕೂತಿವೆ. ಯಾಕೆ ಅಂತ ಹೇಳಿದ್ರೆ, ಸಹಜವಾಗಿ ಸೌರಭವನ್ನ ಸೂಸುವಂತಹ ನಿನ್ನ ಕೂದಲಿನ ಸೌರಭವನ್ನ ಸೇವಿಸಬೇಕಾಗಿದೆ. ಈ ಹೂಗಳಿಗೆ ಆ ಸೌರಭ ಬೇಕಾಗಿದೆ, ಆ ಪರಿಮಳವನ್ನ ತೆಗೆದುಕೊಳ್ಳಬೇಕಾಗಿದೆ. ಅದಕ್ಕಾಗಿ ಎಲ್ಲ ಇಂದ್ರನ ಹೂದೋಟದಿಂದ ಬಂದು ಹೂಗಳು ಬಂದು ನಿನ್ನ ತಲೆಯಲ್ಲಿ ಕೂತಿವೆ ಅಂತ ಹೇಳಿದ್ರು. 44ನೇ ಶ್ಲೋಕದಲ್ಲಿ ಬೈತಲೆಯ ಸೌಂದರ್ಯ. ನಾವು ಪಾರ್ಟಿಷನ್ ಮಾಡ್ತೇವೆ ತಲೆ ಕೂದಲನ್ನ, ಆ ಬೈತಲೆ, ಅದಕ್ಕೆ ಸೀಮಂತ ಅಂತ ಹೆಸರು. ಅದು ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ,
ಮುಖ ಎಷ್ಟು ಸುಂದರವಾಗಿದೆ. ಆ ಸೌಂದರ್ಯ ತುಂಬಿ ತುಳುಕಿ ಪ್ರವಹಿಸ್ತಾ ಇದೆ. ಎಲ್ಲಿ? ಇಲ್ಲಿ ಒಂದು ಕಾಲುವೆ ಕಾಣ್ತಾ ಇದೆ. ಆ ಸೌಂದರ್ಯಕ್ಕೆ ಆ ಸೌಂದರ್ಯ ಪ್ರವಹಿಸ್ತಾ ಪ್ರವಹಿಸ್ತಾ ಈ ಕಾಲುವೆಯಲ್ಲಿ ಹೋಗ್ತಾ ಇದೆ. ಆಮೇಲೆ ಈ ಬೈತಲೆಯಲ್ಲಿ ಹಚ್ಚಿಕೊಂಡ ಸಿಂಧೂರ ಇದು ಹೇಗೆ ಕಾಣ್ತಾ ಇದೆ ಅಂತ ಹೇಳಿದ್ರೆ, ಉದಯಿಸುವ ಸೂರ್ಯನ ಹಾಗೆ ಕಾಣ್ತಾ ಇದೆ. ಅದೂ ಅಲ್ಲದೆ ಹತ್ತಿರ ಇರುವ ಕೂದಲು ಅದನ್ನ ಬಂಧನದಲ್ಲಿಟ್ಟಿದೆ. ಉದಯಿಸುವ ಸೂರ್ಯನನ್ನ ಬಂಧಿಸಿದಾವೆಯೋ ನಿನ್ನ ಕೂದಲು ಅಂತ ಅನ್ನಿಸ್ತಾ ಇದೆ. ಅದ್ಭುತವಾದ ಊಹನೆ, ಅದ್ಭುತವಾದ ಕವಿತ್ವ. ನಮಗೆ ಊಹನೆ, ಆದಿಶಂಕರಾಚಾರ್ಯರಿಗೆ ಊಹನೆ ಅಲ್ಲ, ಅನುಭವ. ಇದು ವ್ಯತ್ಯಾಸ ನಮಗೆ ಅಷ್ಟೇ. ಅದು ನಾವು ಊಹಿಸಬಹುದು. ಆಮೇಲೆ 45ನೇ ಶ್ಲೋಕದಲ್ಲಿ ಅವಳ ಮುಖದ ಸೌಂದರ್ಯ ಎಷ್ಟು ಚೆನ್ನಾಗಿದೆ ಮುಖ ಅಂತ ಹೇಳಿದ್ರೆ, ಅದು ಪದ್ಮದ ಹೂವನ್ನು ಕೂಡ ನಾಚಿಸುವಂತೆ ಇದೆ. ದುಂಬಿಗಳು, ಜೇನುನೊಣಗಳು ಎಲ್ಲಿ ಹೋಗಿ ಕೂರ್ತವೆ? ಎಲ್ಲಿ ಪರಿಮಳವಾದ ಸುಂದರವಾದ ಹೂ ಇದೆಯೋ ಅಲ್ಲಿ ಕೂತು ಮಕರಂದವನ್ನ ಸೇವನೆ ಮಾಡತ್ತೆ. ಹಾಗೆಯೇ ನಿನ್ನ ಮುಖ ಪದ್ಮದ ಹಾಗೆ ಇದೆ. ಆ ಸೌಂದರ್ಯವನ್ನ ಸೇವಿಸುವುದಕ್ಕಾಗಿ ದುಂಬಿಗಳು ಬಂದು ಗುಂಪು ಗುಂಪಾಗಿ ಬಂದು ನಿನ್ನ ಮುಖದಲ್ಲಿ ಕೂತಿವೆ ಅಂತ ಕಾಣ್ತಾ ಇದೆ. ಯಾವುದದು? ಅವಳ ಮುಂಗುರುಳು, ಗುಂಗುರು ಆಗಿರುವಂತಹ ಕೂದಲು ಇಲ್ಲಿ ಮುಖದ ಮೇಲೆಲ್ಲ ಬೀಳ್ತಾ ಇದೆ. ಗುಂಗುರು ಕೂದಲು ಬೀಳ್ತಾ ಇದೆ ಮುಖದಲ್ಲಿ ಮುಂಗುರುಳಾಗಿ. ಅದು ದುಂಬಿಗಳ ಹಾಗೆ ಕಾಣಿಸ್ತಾ ಇದೆ. ಆಮೇಲೆ ಸಣ್ಣಕ್ಕೆ ನವ್ವು, ದರ ಸ್ಮೇರ. ಸ್ಮೇರ ಅಂತ ಹೇಳಿದ್ರೆ ನಗು, ದರ ಅಂತ ಹೇಳಿದ್ರೆ ಸಣ್ಣಕ್ಕೆ. ಮುಗುಳ್ನಗು, ಮುಗುಳ್ನಗುತ್ತಾ ಇರ್ಬೇಕಿದ್ರೆ ಸಣ್ಣಕ್ಕೆ ಹಲ್ಲು ಕಾಣಿಸ್ತಾ ಇದೆ. ದಶನ. ಅದೇ ಕಾಣ್ತಾ ಇದೆ ಅಂತ ಹೇಳಿದ್ರೆ, ಹೂವೇನೋ ಪದ್ಮ, ಕಮಲದ ಹೂವಾಯಿತು. ಹೂವಿನ ಮಧ್ಯದಲ್ಲಿ ಕೇಸರ ಇರತ್ತೆ ನೋಡಿ. ಹಾಗೆ ನಿನ್ನ ಮುಖ ಅಂತೇಳುವ ಈ ಹೂವಿನ ಮಧ್ಯದಲ್ಲಿ ಇರುವಂತಹ ಕೇಸರದ ಹಾಗೆ, ಬಿಳಿ ಕೇಸರದ ಹಾಗೆ ಕಾಣ್ತಾ ಇದೆ ನಿನ್ನ ಹಲ್ಲುಗಳು. ಅಷ್ಟೇ ಸಾಕೆ. ಕೊನೆಯದಾಗಿ ಸುಗಂಧವು ಮಾದ್ಯಂತಿ ಸ್ಮರ ದಹನ ಚಕ್ಷುರ್ ಮಧುಲಿಕ ಅಂತ ಹೇಳ್ತಾರೆ 45ನೇ ಶ್ಲೋಕದಲ್ಲಿ. ಶಿವನ ಕಣ್ಣುಗಳು ದುಂಬಿಗಳ ಹಾಗೆ ಇದೆ. ಆ ದುಂಬಿಗಳು, ಶಿವನ ಕಣ್ಣು ಅಂತ ಹೇಳುವ ದುಂಬಿಗಳು ನಿನ್ನ ಮುಖವನ್ನೇ ವೀಕ್ಷಿಸ್ತಾ ಇವೆ. ಯಾವಾಗ ನಾನಿದರ ಮಾಧುರ್ಯವನ್ನು ನಾನು ಸೇವಿಸ್ತೇನೆ ಅಂತ ಹೇಳುವ ಕಾತುರತೆಯಿಂದ ಶಿವನ ಕಣ್ಣುಗಳು ನಿನ್ನ ಮುಖದ ಮೇಲೆಯೇ ಇವೆ. ನಮಗೂ ಯಾರಾದ್ರೂ ಚೆನ್ನಾಗಿದ್ದಾರೆ ಅಂತಾದ್ರೆ ಕಣ್ಣು ಕೀಳಕ್ಕೆ ಮನ್ಸು ಬರೋದಿಲ್ಲ. ಮತ್ತೆ ಮತ್ತೆ ಇನ್ನೊಂದ್ಸಲ ನೋಡ್ಬೇಡ, ಹಬ್ಬ ಎಷ್ಟು ಚೆನ್ನಾಗಿದ್ದಾರೆ ಅಂತ ಅನ್ಸತ್ತೆ ಅಲ್ವಾ? ಶಿವನಿಗೆ ತನ್ನ ಪತ್ನಿ ಸೌಂದರ್ಯದ ಖನಿ, ಅವಳನ್ನೇ ನೋಡ್ತಾ ಇರಬೇಕು ಅಂತ ಹೇಳುವ ಭಾವನೆಯಿಂದ ಕಣ್ಣುಗಳು ದುಂಬಿಗಳ ಹಾಗೆ ಇನ್ನೇನು ಅಲ್ಲಿ ಹೋಗಿ ಕೂರ್ಬೇಕು ಹಾಗೆ ಕಾಣ್ತಾ ಇದೆ ಅಂತ ಆದಿಶಂಕರಾಚಾರ್ಯರು ವರ್ಣಿಸ್ತಾ ಇದ್ದಾರೆ. ಮುಂದಿನ 46ನೇ ಶ್ಲೋಕದಲ್ಲಿ ಲಲಾಟ, ಹಣೆಯ ಬಗ್ಗೆ. ಎಷ್ಟು ಲಾವಣ್ಯಯುತವಾಗಿದೆ ನಿನ್ನ ಹಣೆ ಅಂತ ಹೇಳಿದ್ರೆ, ಒಂದು ಅರ್ಧಚಂದ್ರ ತಲೆಯಲ್ಲಿದೆ, ಇನ್ನೊಂದು ಕಿರೀಟವನ್ನ ಹೀಗಿಟ್ಟಾಗ ಇದು ಒಂದು ಅರ್ಧಚಂದ್ರದ ಹಾಗೆ ಕಾಣಿಸುತ್ತೆ. ಈ ಉಲ್ಟಾ ಇರುವ ಅರ್ಧಚಂದ್ರ, ಇನ್ನೊಂದು ಸರಿಯಾಗಿರುವ ಅರ್ಧಚಂದ್ರ, ಇವೆರಡನ್ನು ಸೇರಿಸಿದರೆ ಒಂದು ಪೂರ್ಣ ಚಂದ್ರ ಆಗತ್ತೆ. ಹಾಗೆ ನಿನ್ನ ಹಣೆ ಈ ಪೂರ್ಣ ಚಂದ್ರನ ಹಾಗೆ ಕಾಣಿಸ್ತಾ ಇದೆ. ಹೇಗಿರುವ ಪೂರ್ಣಚಂದ್ರ? ಸುಧಾಲೇಪಸ್ಯುತಿ. ಸುಮ್ಮನೆ ಪೂರ್ಣಚಂದ್ರ ಅಲ್ಲ, ಸುಧಾ ಅಮೃತವನ್ನ ವರ್ಷಿಸುವಂತಹ ಲಲಾಟ. ಹಾಗಾಗಿ ನಾವು ಕಣ್ಣು ಮುಚ್ಚಿ ಒಂದು ಸಲ ಓಹೋ ಅವಳ ಹಣೆ ಹೀಗಿದೆ, ಅಲ್ಲಿಂದ ನಮ್ಮ ಕೆಲಸದಲ್ಲಿ ಕೆಲವೊಂದ್ಸಲ ನಾವು ಮಳೆಯಲ್ಲಿ ಹೋದಾಗ ನಮ್ಮ ಮುಖದಿಂದ ಹೇಗೆ ನೀರು ಕೆಳಗಡೆ ಬೀಳ್ತಾ ಇರುತ್ತೆ, ಕೋಡೆಯೋ ಏನಿಟ್ಕೊಂಡು ಹೋಗಿಲ್ಲ ಅಂತ ಅನ್ಕೊಳ್ಳಿ. ಹಾಗೆಯೇ ಅವಳ ಹಣೆಯಿಂದ ಅಮೃತ ಹರಿತಾ ಇದೆ, ನನ್ನಲ್ಲೂ ಬರ್ತಾ ಇದೆ. ಅದು ನಾನೇ ಅವಳು, ನನ್ನ ಹಣೆಯಿಂದ ಅಮೃತ ವರ್ಷ ಆಗ್ತಾ ಇದೆ ಅಂತ ಹೇಳುವ ಒಂದು ಊಹನೆಯನ್ನ ಮಾಡ್ತಾ ಮಾಡ್ತಾ ನಾವು ಮುಂದಕ್ಕೆ ಸಾಗಬೇಕಾಗಿದೆ. ಮುಂದಿನ ಶ್ಲೋಕ. ಮೇಲ್ಗಡೆಯಿಂದ ಈಗ ಕೆಳಗಡೆ ಬರ್ತಾ ಇದ್ದಾರೆ ಆದಿಶಂಕರಾಚಾರ್ಯರು. ಈಗ ಹುಬ್ಬುಗಳ ಬಗ್ಗೆ. ಭ್ರುವೌ ಭುಗ್ನೆ ಕಿಂಚಿತ್
ಭುವನ ಭಯ ಭಂಗ ವ್ಯಸನಿನಿ ತ್ವದೀಯೇ ನೇತ್ರಾಭ್ಯಾಂ ಮಧುಕರ ರುಚಿಭ್ಯಾಂ ಧೃತ ಗುಣಂ ಧನುರ್ಮನ್ಯೇ ಸಂವ್ಯೇ ತರಕರ ಗೃಹೀತಂ ರತಿಪತೇಃ ಪ್ರಕೋಷ್ಠೆ ಮುಷ್ಟೌ ಚ ಸ್ಥಗಯತಿ ನಿಗೂಢಾಂತರ ಮುಮೇ. ಉಮಾ ಉಮಾ ಅಂತ ಹೇಳಿದ್ರೆ ಅವಳ ತಾಯಿ ಮೈನಾದೇವಿ. ಈ ಪಾರ್ವತಿ ಏನೋ ನನಗೆ ಶಿವನೇ ಗಂಡ ಆಗಬೇಕು ಅಂತೇಳಿ ತಪಸ್ಸು ಮಾಡ್ತಾ ಕೂತಿರ್ತಾಳೆ. ಆಗ ತಾಯಿ ಬಂದು, ಬೇಡ, ಇಷ್ಟು ಕಷ್ಟದ ತಪಸ್ಸು ಮಾಡಿ ಯಾಕೆ ಅವನಿಗೆ ಗಂಡ ಆಗಬೇಕು, ಬೇಡ, ಮಾಡಬೇಡ ಮಾಡಬೇಡ ಅಂತೇಳಿ ಹೇಳ್ತಾ ಇರೋದು. ಉಮಾ ಮಾ ಅಂತ ಹೇಳಿದ್ರೆ ಬೇಡ ಮಾಡಬೇಡ, ಮಗಳಿಗೆ ಹೇಳ್ತಾ ಇರೋದು ಬೇಡ ಇದನ್ನ ಮಾಡಬೇಡ ನೀನು ಅಂತೇಳಿ. ಹಾಗೆ ಉಮಾ ಅಂತ ಹೇಳುವ ಹೆಸರು ಬಂತು ಪಾರ್ವತಿಗೆ. ಆ ಉಮೆಯನ್ನ ಸಂಬೋಧಿಸ್ತಾ ಇದ್ದಾರೆ ಆದಿಶಂಕರಾಚಾರ್ಯರು. ಭ್ರುವೌ ಭುಗ್ನೆ ಕಿಂಚಿತ್ ಭುವನ ಭಂಗ ವ್ಯಸನಿನಿ. ಹೇಗೆ ಕಾಣ್ತಾ ಇದೆ ನಿನ್ನ ಭ್ರು, ಇಂಗ್ಲಿಷಲ್ಲಿ ಬ್ರೋ, ಐಬ್ರೋ ಹೇಳ್ತೀವಲ್ಲ, ಇದು ಸಂಸ್ಕೃತದಲ್ಲಿ ಭ್ರು, ಎರಡು ಹುಬ್ಬುಗಳು ಭ್ರುವೌ. ಹೇಗಿದೆ ಅಂತ ಹೇಳಿದ್ರೆ ಭುವನ ಭಂಗ, ಭುವನ ಭಯ ಭಂಗ ವ್ಯಸನಿನಿ. ನೀನು ಲೋಕದಲ್ಲಿ ಇರುವಂತಹ, ಎಲ್ಲರಲ್ಲಿ ಇರುವಂತಹ ಭಯವನ್ನ ಹೋಗಲಾಡಿಸಲಿಕ್ಕೆ ಒಂದು ಶಪಥವನ್ನ ತೆಗೆದುಕೊಂಡಿದ್ಯಾ, ಅಥವಾ ಅದೊಂದು ವ್ಯಸನ ನಿಂಗೆ. ಏನು ವ್ಯಸನ? ಲೋಕದಲ್ಲಿ ಇರುವ ಎಲ್ಲ ತರದ ಭಯಗಳನ್ನ ನಾನು ಹೋಗಲಾಡಿಸ್ತೇನೆ ಅಂತ ಹೇಳೋ ಒಂದು ಪಣವನ್ನು ನೀ ತೊಟ್ಟಿದ್ಯಾ. ಯಾವ ತರದ ಭಯ ಇದೆ? ಯಾವ ತರದ ಭಯ ಇಲ್ಲ ನಮ್ಗೆ? ಇದು ನಾವು ಪ್ರಶ್ನೆ ಮಾಡ್ಕೊಳ್ಬೇಕಲ್ವಾ. ಇದೆ ಅಂತ ಕೇಳೋ ಬದಲು ಯಾವುದ್ರದ್ದು ಇಲ್ಲ ಅಂತ ನಾವು ಕೇಳ್ಕೊಂಡ್ರೆ ಒಳ್ಳೇದು. ಪ್ರಾಣಿಗಳ ಭಯ ಇದೆ. ಕೆಲವರಿಗೆ ಬೆಕ್ಕು ನಾಯಿ ಕಂಡ್ರೆ ಭಯ, ಹಲ್ಲಿ ಕಂಡ್ರೆ ಭಯ, ಇನ್ನು ಹಾವುಗಳಂತೂ ಕೇಳೋದೇ ಬೇಡ. ನಾಯಿ ಕಂಡ್ರೆ ಭಯ, ಸರಿ. ನೀರು ಕಂಡ್ರೆ ಭಯ, ಬೆಂಕಿ ಕಂಡ್ರೆ ಭಯ, ಎತ್ತರದ ಪರ್ವತಕ್ಕೆ ಹತ್ತಿದ್ರೆ ಅಬ್ಬೋ ನಾ ಕೆಳಗೆ ಬಿದ್ರೆ ಅಂತ ಅಲ್ಲಿಂದ ಭಯ. ರೋಗಗಳ ಭಯ, ವೃದ್ಧಾಪ್ಯದ ಭಯ, ಕೊನೆಯದಾಗಿ ಮೃತ್ಯುವಿನ ಭಯ. ಹಲವಾರು ಭಯಗಳು. ಕೆಲವು ಭಯಗಳು ಹೊರಗಡೆಗೆ ಕಾಣಬಹುದು, ಕೆಲವು ಭಯಗಳು ಹೊರಗಡೆಗೆ ಕಾಣೋದಿಲ್ಲ. ಹೊರಗಡೆ ನೋಡೋಕೆ ಏನೋ ಭಾರಿ ನನ್ಗೇನು ಧೈರ್ಯ ಅಂದ್ರೆ ಧೈರ್ಯ, ಒಳಗಡೆ ಟೊಳ್ಳು ಏನಿಲ್ಲ. ಒಂದು ಸಣ್ಣ ಕಷ್ಟದ ಪರಿಸ್ಥಿತಿ ಎದುರಿಸೋದೇ ಕಷ್ಟ, ಭಯ ಅಲ್ವೇ? ಪತಂಜಲಿ ತನ್ನ ಯೋಗ ಸೂತ್ರದಲ್ಲಿ ಈ ತರದ ಭಯಕ್ಕೆ ಕ್ಲೇಶ ಅಂತ ಹೆಸರು ಕೊಟ್ಟಿದ್ದಾರೆ. ಅದು ಯಾಕೆ ಬರುತ್ತೆ, ಯಾವ ತರದ ಕ್ಲೇಶ ಅಂತ ಹೇಳಿದ್ರೆ, ಮೊದಲನೇದಾಗಿ ಅವಿದ್ಯ. ಯಾಕೆ ಬರುತ್ತೆ ಈ ಭಯ ಅಂದ್ರೆ ಅವಿದ್ಯೆಯಿಂದಾಗಿ. ಏನು ನಾವು ಅನ್ಎಜುಕೇಟೆಡಾ, ಅನಕ್ಷರಸ್ಥರ ನಾವು? ಅಲ್ಲ, ವಿದ್ಯೆ ಇದೆ, ವಿದ್ಯೆ ಇಲ್ಲ ಅಂತಿಲ್ಲ, ವಿದ್ಯೆ ಬೇಕು. ಯಾವುದು ವಿದ್ಯಾ? ಲೌಕಿಕ ವಿದ್ಯಾ. ಲೋಕದ ವಿದ್ಯೆಯು ಖಂಡಿತವಾಗಿಯೂ ಬೇಕು. ಲೋಕದ ಜೊತೆ ವ್ಯವಹಾರ ಮಾಡಬೇಕು ಅಂತಾದ್ರೆ ಲೋಕವಿದ್ಯೆ ಬೇಕೇ ಬೇಕು ನಮಗೆ, ಅದಿಲ್ಲದೆ ಸಾಧ್ಯ ಇಲ್ಲ. ಆದರೆ ಅದರ ಜೊತೆಯಲ್ಲಿ ನಾನು ಯಾರು, ನಾನೆಲ್ಲಿಂದ ಬಂದಿದ್ದೇನೆ, ಎಲ್ಲಿಗೆ ಹೋಗ್ತಾ ಇದ್ದೇನೆ, ಯಾತಕ್ಕಾಗಿ ಬಂದಿದ್ದೇನೆ, ಏನನ್ನ ಮಾಡ್ತಾ ಇದ್ದೇನೆ, ಈ 5 ಪ್ರಶ್ನೆಗಳು ನಮ್ಮಲ್ಲಿ ನಾವು ಮತ್ತೆ ಮತ್ತೆ ಹಾಕಿಕೊಳ್ಳಬೇಕು. ನಾನು ಯಾರು, ಎಲ್ಲಿಂದ ಬಂದಿದ್ದೇನೆ, ಎಲ್ಲಿಗೆ ಹೋಗ್ತಾ ಇದ್ದೇನೆ, ಯಾಕಾಗಿ ಬಂದಿದ್ದೇನೆ, ಏನನ್ನ ಮಾಡ್ತಾ ಇದ್ದೇನೆ. ಇದು 5 ಪ್ರಶ್ನೆಗಳು. ನಾನು ಯಾರು ಅಂತ ವಿಷಯ ಗೊತ್ತಾದ್ರೆ, ನಾನು ಇಂಥವರ ಮಗಳು, ಇಂಥವಳ ಅಕ್ಕ, ಇಂಥವಳ ತಂಗಿ, ಇಂಥವಳ ಹೆಂಡತಿ, ಇಂಥವಳ ತಾಯಿ, ಇದಲ್ಲ, ಇದು ದೇಹ ಅಲ್ವೇ? ಆ ಅವಿದ್ಯೆಯಿಂದಾಗಿ ಬರುವಂಥದ್ದು ಅಸ್ಮಿತಾ ಅಂತ ಹೇಳ್ತಾರೆ, ಅಹಂಕಾರ. ನಾನೇ, ನನಗೆ ಎಲ್ಲ ಗೊತ್ತು ಅಂತ ಹೇಳುವ ಒಂದು ಅಹಂಕಾರ. ಅಥವಾ ಬೇರೆಯವರು ನನಗಿಂತ ಕಡಿಮೆ, ಯಾವುದೇ ವಿಷಯದಲ್ಲಾಗಲಿ ಅವ್ರು ನನಗಿಂತ ಕಡಿಮೆ. ಎಲ್ಲಾದ್ರೂ ಅವರು ಜಾಸ್ತಿ ಅಂತ ಅನ್ನಿಸ್ತೋ ಅವ್ರನ್ನ ಕಡಿಮೆ ಹೇಗೆ ಮಾಡೋದು ಅಂತೇಳಿ ನಾನು ಆಲೋಚನೆ ಮಾಡ್ತಾ ಇರ್ತೇನೆ. ಅದರಿಂದಾಗಿ ಬರುವಂಥದ್ದು ರಾಗ. ಬೇಕು ಬೇಕು ಬೇಕು, ಇದು ಬೇಕು, ಇದರ ಜೊತೆ ಮೋಹ, ಅದರ ಜೊತೆ ಅಟ್ಯಾಚ್ಮೆಂಟ್. ಅದರ ವಿರುದ್ಧವಾಗಿ ದ್ವೇಷ.
ಈ ವಸ್ತು ಬೇಡ, ಈ ವ್ಯಕ್ತಿ ಬೇಡ, ಈ ಪರಿಸ್ಥಿತಿ ಬೇಡ. ಬೇಕು ಬೇಡಗಳ ಮಧ್ಯೆ ಇರುವಂಥದ್ದೇ ನಮ್ಮ ಸಂಸಾರ ಆಗಿಬಿಟ್ಟಿದೆ ನಮಗೆ. ಇದು ಬೇಕು, ಅದು ಬೇಡ ಅಲ್ಲವೇ? ರಾಗ, ದ್ವೇಷ, ಕೊನೆಯದಾಗಿ ಅಭಿನಿವೇಶ. ಇದು ಮೃತ್ಯುವಿನ ಭಯ. ಎಲ್ಲರಿಗೂ ಇರುವಂಥದ್ದೇ. ಪ್ರಾಣಿಗಳಿಗೂ ಇದೆ ನೋಡಿ. ಒಂದು ಜಿರಳೆ ಓಡ್ತಾ ಇದ್ರೆ ಅದನ್ನ ಒಂದು ಸ್ವಲ್ಪ ಮೆಟ್ಟಿ ನೋಡಿ, ಅದು ಅಲ್ಲಿಂದ ತಕ್ಷಣ ಎಲ್ಲೆಲ್ಲಿಗೂ ಓಡಕ್ ಶುರು ಮಾಡತ್ತೆ. ಎಲ್ಲಿ ಕತ್ಲೆ ಇದೆಯೋ ಅದರೆಡೆಗೆ ಹೋಗಿ ಕೂರತ್ತೆ. ಯಾಕೆ? ಸಾಯೋದು ಯಾರಿಗೂ ಬೇಡ. ಎಲ್ಲರಿಗೂ ಮೃತ್ಯು ಅಂತ ಹೇಳಿದ್ರೆ ಭಯ. ವೃದ್ಧಾಪ್ಯದ ಭಯ, ರೋಗ. ಒಂದು ಸಲ ಯಾವುದಾದ್ರೂ ಒಂದು ಹಾಸ್ಪಿಟ್ಲಿಗೆ ಹೋಗಿ ಯಾರನ್ನೋ ನೋಡ್ಲಿಕ್ಕೆ ಹೋಗ್ತೇವೆ. ಅಲ್ಲಿ ಯಾರನ್ನೋ ನೋಡಿ ನನಗೆ ಹೀಗಾದ್ರೆ ನಾನೇನ್ ಮಾಡೋದು? ನನ್ನ ಮಕ್ಕಳು ನನ್ನನ್ನು ನೋಡಿಕೊಳ್ಳೋದಿದ್ರೆ ನಾನೇನ್ ಮಾಡೋದು? ಈ ಭಯ ಹುಟ್ಟಿಕೊಳ್ಳತ್ತೆ. ಎಲ್ಲ ವಿಷಯದ್ದು ನಮಗೆ ಭಯ. ಭಯದಿಂದಾಗಿ ಏನಾಗತ್ತೆ? ಮನಸ್ಸು ಕ್ಷೀಣ ಆಗ್ತಾ ಹೋಗತ್ತೆ. ಭಯ ಹೆಚ್ಚಾದಾಗೆ ಮನಸ್ಸು ಕ್ಷೀಣ ಆಗತ್ತೆ. ಹಾಗೆಯೇ ನಮ್ಮ ಆತ್ಮವಿಶ್ವಾಸವನ್ನ ನಾವು ಕಳೆದುಕೊಳ್ತೇವೆ. ನಮ್ಮ ಜೀವನದ ಶೈಲಿಯೇ ಬದಲಾಗತ್ತೆ ಭಯದಿಂದಾಗಿ. ಅದೇ ನಮ್ಮಲ್ಲಿ ಆತ್ಮವಿಶ್ವಾಸ ತುಂಬಿತೋ ಜೀವನದ ದೃಷ್ಟಿಕೋನವೇ ನಮ್ಮದು ಬದಲಾಗತ್ತೆ, ಶೈಲಿ ಖಂಡಿತವಾಗಿಯೂ ಬದಲಾಗತ್ತೆ. ಇವಳು ಇರೋದು ನಮಗೆ ಅದಕ್ಕೆ. ಈಗ ಅವಳ ಹುಬ್ಬು ಏನ್ ಮಾಡತ್ತಂತೆ? ನಮ್ಮಲ್ಲಿರುವಂತಹ ಭಯವನ್ನೆಲ್ಲ ಹೋಗಲಾಡಿಸುತ್ತೆ. ಭ್ರುವೋ ಭುಗ್ನೆ ಕಿಂಚಿತ್ ಭುವನ ಭಯ ಭಂಗ ವ್ಯಸನಿನಿ ತ್ವದೀಯೇ ನೇತ್ರಾಭ್ಯಾಂ ಮಧುಕರ ರುಚಿಭ್ಯಾಂ ಧೃತಗುಣಂ. ಈ ದೃಷ್ಟಿಯ ಬಗ್ಗೆ ಮಾರಣಾಂತಿಕವಾದ ದೃಷ್ಟಿ ಅಂತ ಇದೆ. ಹೇಗೆ ಅಂತ ಹೇಳಿದ್ರೆ, ಕೆಲವು ಸುಂದರವಾದ ಯುವತಿ ಒಂದು ಯುವಕನನ್ನು ನೋಡಿದ್ಲು ಅಂತ ಅನ್ಕೊಳ್ಳಿ. ದೃಷ್ಟಿ ಬಿತ್ತು, ಹುಡುಗ ನೋಡ್ದ. ಆಯ್ತು, ಇನ್ನು ಕತೆ ಮುಗೀತಲ್ಲಿಗೆ. ಹುಡುಗನಿಗಿನ್ನು ಊಟ ಬೇಡ, ತಿಂಡಿ ಬೇಡ, ನಿದ್ದೆ ಬೇಡ, ಏನು ಬೇಡ, ಕಾಲೇಜ್ ಬೇಡ, ಏನು ಬೇಡ. ಬರೀ ಅವಳ ಹಿಂದೆ ಸುತ್ತೋದು. ಹೇಗೆ ಅವಳನ್ನ ನನ್ನ ಬಲೆಗೆ ಹಾಕೊಳ್ಳೋದು ನಾನಿವಾಗ? ಸಿನಿಮಾದಲ್ಲೆಲ್ಲ ನೋಡ್ತೀವಲ್ಲ ನಾವು. ಸಿನಿಮಾವನ್ನ ನೋಡಿ ನಾವು ಕೂಡ ಅದನ್ನೇ ಪಾಲಿಸುವಂಥವರು. ಅದೇ ನಾವು ನಮ್ಮ ಮೇಲೆ ಈ ಜಗನ್ಮಾತೆಯ ದೃಷ್ಟಿ ಬಿತ್ತೋ ಭಯವೆಲ್ಲ ನಾಶ ಆಗಿ ನಮ್ಮಲ್ಲಿ ಅವಳು ಆತ್ಮವಿಶ್ವಾಸವನ್ನು ತುಂಬಿಸುವಂತಹ ದೃಷ್ಟಿ, ಈ ದೃಷ್ಟಿ ನಮ್ಮ ಮೇಲೆ ಬೀಳಬೇಕಾಗಿದೆ. ಇದಕ್ಕೋಸ್ಕರ ನಾವು ಸಾಧನೆಯನ್ನ ಮಾಡಲೇಬೇಕು. ಹೇಗಿರುವ ಹುಬ್ಬು ಅಂತ ಹೇಳ್ತಿದ್ದಾರೆ ಇಲ್ಲಿ ಅಂತ ಹೇಳಿದ್ರೆ, ಧನುರ್ಮನ್ಯೆ ಸವ್ಯೇ ತರ ಕರಗೃಹೀತಂ ರತಿಪತೆ. ರತಿಯ ಪತಿ ಯಾರು? ರತಿಯ ಪತಿ ಮನ್ಮಥ. ಮನ್ಮಥ ಕೈಯಲ್ಲಿ ಹಿಡಿದುಕೊಂಡಿದ್ದಾನೆ ಬಿಲ್ಲು. ನೋಡಿ, ಬಿಲ್ಲಿನ ಆಕಾರ ನಾವು ಇದರೆಲ್ಲ ಸಿನಿಮಾದಲ್ಲಿ ನೋಡ್ತೇವೆ, ಪುಸ್ತಕದಲ್ಲಿ ಚಿತ್ರ ನೋಡ್ತೇವೆ. ಎರಡು ಹೀಗಿರತ್ತೆಲ್ಲ ಮಧ್ಯದಲ್ಲಿ. ನಮ್ಮ ಹುಬ್ಬೆಲ್ಲ ಸರಿಯಾದ ಆಕಾರ ಇಲ್ಲ. ಸರಿಯಾದ ಚೆನ್ನಾಗಿರುವ ಹುಬ್ಬು ಅಂತ ಹೇಳಿದ್ರೆ ಆ ತರದ ಆಕಾರದಲ್ಲಿ ಇದೆ. ಹೇಗೆ ಅಂತ ಹೇಳಿದ್ರೆ, ಬಿಲ್ಲಿನ ಎರಡು ಬದಿ ಹೀಗಿರತ್ತೆ, ಈ ಆಕಾರದಲ್ಲಿದೆ. ಸೊ ನಿನ್ನ ರತಿಪತಿಯ ಧನುಷಿನ ಹಾಗೆ ಕಾಣ್ತಾ ಇದೆ. ಸವ್ಯೇತರ ಕರ. ಸವ್ಯ ಅಂತ ಹೇಳಿದ್ರೆ ಎಡಭಾಗ, ಸವ್ಯ ದಕ್ಷಿಣ ಸೇವಿತ ಅಲ್ವಾ? ನಾವು ಲಲಿತಾ ಮಾತೆಯನ್ನ ಒಂದು ಕಡೆಯಲ್ಲಿ ಲಕ್ಷ್ಮಿ, ಇನ್ನೊಂದು ಕಡೆಯಲ್ಲಿ ಸರಸ್ವತಿ ಸೇವೆ ಮಾಡ್ತಾ ಇದ್ದಾರೆ. ಸವ್ಯ ಮತ್ತೆ ದಕ್ಷಿಣ. ದಕ್ಷಿಣ ಅಂತ ಹೇಳಿದ್ರೆ ಬಲಭಾಗ, ಸವ್ಯ ಅಂತ ಹೇಳಿದ್ರೆ ಎಡಭಾಗ. ದಕ್ಷಿಣದಿಂದ ಪ್ರದಕ್ಷಿಣ ಬಂತು. ಪ್ರದಕ್ಷಿಣ ಅಂದ್ರೆ ನಮ್ಮ ಬಲಭಾಗದಲ್ಲಿ ಒಂದು ವಸ್ತುವನ್ನ ಇಟ್ಟುಕೊಂಡು ಅದಕ್ಕೆ ನಾವು ಸುತ್ತು ಬರೋದಿಕ್ಕೆ ಪ್ರದಕ್ಷಿಣ ಅಂತ ಹೆಸರು. ನಮ್ಮ ಬಲಭಾಗದಲ್ಲಿ ಯಾವುದಿದೆಯೋ ವಸ್ತು, ಅದು ಗುಡಿಯೇ ಇರ್ಬೋದು, ಅಥವಾ ಒಂದು ಮರವೇ ಇರ್ಬೋದು, ತಂದೆ ತಾಯಿ ಇರ್ಬೋದು, ಯಾವುದೇ ಒಂದು ವಸ್ತು ಇರ್ಬೋದು, ಪವಿತ್ರವಾದದ್ದು ಅಂತ ಹೇಳುವ ಭಾವನೆಯಿಂದ ಮಾಡುವಂಥದ್ದು. ಇಲ್ಲಿ ಸವ್ಯೇತರ ಕರ, ಎಡಭಾಗ ಅಲ್ಲ ಅಂದ್ರೆ ಬಲಭಾಗ, ಬಲದ ಕೈಯಲ್ಲಿ ಹಿಡಿದುಕೊಂಡಿರುವಂತಹದ್ದು. ಮನ್ಮಥ ಬಲದ ಕೈಯಲ್ಲಿ ಹಿಡ್ಕೊಂಡಿದ್ದಾನಂತೆ. ಅಂದ್ರೆ ಹೆಚ್ಚಾಗಿ ಬಿಲ್ಲನ್ನ ಎಡದ ಕೈಯಲ್ಲಿ ಹಿಡ್ಕೊಂಡು ಬಲದ ಕೈಯಲ್ಲಿ ಬಾಣವನ್ನ ಬಿಡುವಂಥದ್ದು ಅಲ್ವಾ? ಈಗ ಇದರಲ್ಲಿ ಬಲದ ಕೈಯಲ್ಲಿ ಅವನು ಹಿಡ್ಕೊಂಡಿದ್ದಾನೆ. ನಿನ್ನ ಎರಡು ಹುಬ್ಬುಗಳು ಅವನು ಬಲದ ಕೈಯಲ್ಲಿ ಹಿಡಿದುಕೊಂಡಿರುವಂತಹ ಬಿಲ್ಲಿನ ತರ ಕಾಣಿಸ್ತಾ ಇದೆ ನನಗೆ. ಪ್ರಕೋಷ್ಠೆ ಮುಷ್ಟೌಚ ಸ್ಥಗಯತಿ ನಿಗೂಢಾಂತರ ಮುಮೆ. ಅವನು ಪ್ರಕೋಷ್ಠೆ ಮುಷ್ಟೌಚ, ಮುಷ್ಟಿ ಮಾಡಿ ಹಿಡ್ಕೊಂಡಿದ್ದಾನೆ.
ನಾವು ಹೀಗೆ ಮುಷ್ಟಿ ಮಾಡಿ ಹಿಡ್ಕೊಳ್ತೇವೆ ತಾನೆ, ಹಾಗೆ ಹಿಡ್ಕೊಂಡಿದ್ದಾನೆ. ಹಾಗಾಗಿ ಅದು ಮಧ್ಯದಲ್ಲಿ ಬಂದಿದೆ. ಈ ಎರಡು ಹುಬ್ಬುಗಳು ಅದರ ಬದಿಯಲ್ಲಿದೆ, ಬಿಲ್ಲಿನ ಬದಿಯಲ್ಲಿ ಮಧ್ಯದಲ್ಲಿ ಅವನು ಹಿಡ್ಕೊಂಡಿದ್ದಾನೆ. ಪ್ರಕೋಷ್ಠೆ ಮುಷ್ಟೌಚ ಸ್ಥಗಯತಿ ನಿಗೂಢಾಂತರಂ ಉಮೆ. ಹಾಗಾಗಿ ನಿನ್ನ ಈ ಭಾಗ ನನಗೆ ಕಾಣಿಸ್ತಾ ಇಲ್ಲ. ಅವನ ಕೈ, ಮನ್ಮಥನ ಕೈ ಇಲ್ಲಿ ಮಧ್ಯದಲ್ಲಿ ಬಂದಿದೆ. ಬಿಲ್ಲನ್ನ ಅವನು ಸರಿಯಾಗಿ ಹಿಡ್ಕೊಂಡಿದ್ದಾನೆ. ಹಾಗಾಗಿ ಹಿಡ್ಕೊಂಡಿದ್ದಾನೋ ಅಂತ ಹೇಳುವ ರೀತಿಯಲ್ಲಿ ನನಗೆ ಕಾಣಿಸ್ತಾ ಇದೆ. ಧನುರ್ಮನ್ಯೆ, ನಾನು ಹೀಗೆ ಆಲೋಚನೆ ಮಾಡ್ತಾ ಇದ್ದೇನೆ, ಯೋಚಿಸ್ತಾ ಇದ್ದೇನೆ. ಓಹೋ, ಇದು ಬಿಲ್ಲು, ಕಾಮನ ಅಂದ್ರೆ ಮನ್ಮಥನ ಬಿಲ್ಲು. ಮಧ್ಯದಲ್ಲಿ ಅವನು ಕೈಯಲ್ಲಿ ಮುಷ್ಟಿ ಮಾಡಿ ಹಿಡ್ಕೊಂಡಿದ್ದಾನೆ. ಹಾಗಾಗಿ ನಿನ್ನ ಈ ಜಾಗ, ಈ ಭಾಗ, ಹುಬ್ಬುಗಳ ಮಧ್ಯದ ಭಾಗ ನನಗೆ ಕಾಣಿಸ್ತಾ ಇಲ್ಲ. ಈ ಹುಬ್ಬುಗಳು ನಮ್ಮ ಎಲ್ಲರಲ್ಲಿರುವಂತಹ ಎಲ್ಲಾ ತರದ ಭಯಗಳನ್ನ ಹೋಗಲಾಡಿಸಲಿ. ಹೀಗೆ ನಾವು ಪ್ರಾರ್ಥನೆಯನ್ನು ಮಾಡಿದಾಗ ನಮ್ಮ ಭಯಕ್ಕೆ ಮೂಲ ಯಾವುದು ಇದನ್ನ ಹೋಗಲಾಡಿಸುತ್ತಂತೆ. ಮೂಲ ಯಾವುದು? ಅವಿದ್ಯ. ನಮಗೆ ಹುಷಾರಿಲ್ಲದೆ ಆದಾಗ ನಾವೇನ್ ಮಾಡ್ತೀವಿ? ಇನ್ನೂ ಅಪ್ಪೋ ಇನ್ನು ಜಾಸ್ತಿ ಆದ್ರೆ ಏನ್ ಮಾಡೋದು ಅಂತ ಅನ್ಕೊಳ್ತಾ ಇದ್ರೆ ಜಾಸ್ತಿ ಆಗ್ಬಿಡತ್ತೆ ಅದು. ಹಾಗಾಗದೇ ಇರಬೇಕು ಅಂತ ಆದ್ರೆ ಮನಸ್ಸನ್ನ ಅಲ್ಲಿಂದ ಡೈವರ್ಟ್ ಮಾಡಿಬಿಡ್ಬೇಕು. ಎಲ್ಲಿಗೆ ಮಾಡೋದು? ಇನ್ನೊಂದು ರೋಗಕ್ಕ ಅಲ್ಲ, ಅವಳ ಪಾದಗಳಲ್ಲಿ. ನಾನು ನಿನಗೇ ಶರಣು, ನೀನೇ ನನ್ನನ್ನು ಕಾಪಾಡು. ನಾನು ನಿನ್ನ ಮಗು ಅಲ್ವೇ? ಮಕ್ಕಳನ್ನ ತಾಯಿ ಬಿಟ್ಟು ಹಾಕ್ತಾಳ ಯಾವತ್ತಾದ್ರೂ ಕೂಡ? ಇಲ್ವಲ್ಲ. ಹಾಗೆ ನೀನು ಕೂಡ ನನ್ನನ್ನು ಬಿಡಬೇಡ. ಈ ತರದಲ್ಲಿ ನಾವು ನಮಗೆ ತೋರಿದ ರೀತಿಯಲ್ಲಿ, ಇದೇ ಶಬ್ದಗಳು ಇದೇ ವಾಕ್ಯಗಳು ಅಂತ ಹೇಳ್ತಾ ಇಲ್ಲ, ನಮಗೆ ತೋರಿದ ರೀತಿಯಲ್ಲಿ ನಮ್ಮದೇ ಆದ ಭಾಷೆಯಲ್ಲಿ ನಮ್ಮದೇ ಆದ ಭಾವನೆಗಳನ್ನ ಅವಳಿಗೆ ವ್ಯಕ್ತಪಡಿಸುತ್ತಾ, ಅಮ್ಮನ ಜೊತೆ ಹೇಗೆ ನಾವು ಮಾತಾಡ್ತೇವೆಯೋ ಅದೇ ತರದಲ್ಲಿ ನಾವು ಅವಳ ಜೊತೆ ಸಂಭಾಷಣೆಯನ್ನ ಮಾಡಬೇಕಾಗಿದೆ. ಇದನ್ನು ನಮಗೆ ಆದಿಶಂಕರಾಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ ಈ ಶ್ಲೋಕದ ಮೂಲಕ. ಮುಂದಿನ ಶ್ಲೋಕ. ಈ ಶ್ಲೋಕದಿಂದ 48ನೇ ಶ್ಲೋಕದಿಂದ 57ನೇ ಶ್ಲೋಕದವರೆಗೆ 10 ಶ್ಲೋಕಗಳು ಬರೇ ನೇತ್ರಗಳ ಬಗ್ಗೆ, ಜಗನ್ಮಾತೆಯ ಕಣ್ಣಿನ ವೈಭವದ ಬಗ್ಗೆ 10 ಶ್ಲೋಕಗಳು ಬರೆದಿದ್ದಾರೆ ನೋಡಿ ಆದಿಶಂಕರಾಚಾರ್ಯರು. ಅಂದ್ರೆ ಎಲ್ಲ ಇಂದ್ರಿಯಗಳಲ್ಲಿ ನೇತ್ರವೇ ಪ್ರಧಾನ ಅಂತ ಹೇಳ್ತಾರೆ. ನಮ್ಗೀಗ ಯಾವುದೋ ಒಂದು ರೆಸಿಪಿ ಬೇಕು ಅಂತ ಅನ್ಕೊಳ್ಳೋಣ. ಈಗೆಲ್ಲ ನಮ್ಗೆ ಇದರಲ್ಲಿ ಸಿಗತ್ತೆ, ಹಾಗಾಗಿ ತೊಂದರೆ ಇಲ್ಲ. ಮೊದಲಿನ ಕಾಲದಲ್ಲಿ ಅಮ್ಮನಿಗೆ ಫೋನ್ ಮಾಡಿ ಕೇಳೋದು, ಅಮ್ಮ ಇದನ್ನ ಹೇಗೆ ಮಾಡೋದು ಅಂತೇಳಿ. ಹೇಳ್ತಾರೆ. ಓ, ಎಲ್ಲ ಗೊತ್ತಾದಾಗ ಆಯ್ತು. ಮತ್ತೆ ಅಲ್ಲಿ ಮಾಡುವಾಗ ಇದು ಹೇಳಿದ್ರು ಅದು ಹೇಳಿದ್ರೋ ಸರಿಯಾಗಿ ನೆನಪಿಲ್ಲ. ಅದೇ ಅಮ್ಮ ಮಾಡುವಾಗ ನೋಡಿದ್ರೆ ಆಹಾ, ಅಮ್ಮ ನೆನಪಿರತ್ತೆ, ನಮ್ಗೆ ಸರಿಯಾಗಿ ನೆನಪಿರತ್ತೆ. ಕಿವಿಯಿಂದ ಕೇಳಿದ್ರ ವಿಚಾರದಕ್ಕಿಂತ ಜಾಸ್ತಿ ಕಣ್ಣಿನಿಂದ ನೋಡಿದ್ದು ನಮ್ಗೆ ಜಾಸ್ತಿ ನೆನಪು ಉಳಿಯತ್ತೆ. ಯಾವತ್ತಿಗೂ ನೆನಪು ಉಳಿಯತ್ತೆ ಅಂತ ಏನಿಲ್ಲ, ಆಮೇಲೆ ಮರ್ತು ಹೋಗ್ಬೋದು, ಆದ್ರೆ ಸ್ವಲ್ಪ ಜಾಸ್ತಿ ನೆನಪು ಉಳಿಯತ್ತೆ ಅಲ್ವೇ? ಆಮೇಲೆ ನೋಡಿ, ಕಣ್ಣು ಇಲ್ಲದೆ ಇರೋರಿಗೆ ಬಣ್ಣದ ಬಗ್ಗೆ ಗೊತ್ತಿಲ್ಲ. ಹೀಗಿದ್ದಾರೆ ಏನು ಗೊತ್ತಾಗೋದಿಲ್ಲ, ಏನು ಕಾಣೋದಿಲ್ಲಲ್ಲ ಅವರಿಗೆ. ನೀವು ಬಣ್ಣ, ನಾನು ಈ ಬಣ್ಣದಲ್ಲಿದ್ದೇನೆ, ಆ ಬಣ್ಣದಲ್ಲಿ, ನನ್ನ ಕಣ್ಣು ಹೀಗಿದೆ, ಅವ್ರು ಹೀಗಿದೆ, ಯಾವುದನ್ನ ಅವರಿಗೆ ವರ್ಣನೆ ಮಾಡ್ಲಿಕ್ಕೆ ಆಗ್ತದೆ? ಎಷ್ಟು ಕಷ್ಟ ಕಣ್ಣಿಲ್ಲದವರಿಗೆ. ಹಾಗೆ ಕಣ್ಣು ಅಂತ ಹೇಳೋದು ತುಂಬಾ ಒಂದು ಪ್ರಧಾನವಾದ ಇಂದ್ರಿಯ. ಬಹುಶಃ ಹಾಗಾಗಿ ಆದಿಶಂಕರಾಚಾರ್ಯರು 10 ಶ್ಲೋಕಗಳನ್ನ ಇದಕ್ಕೆ ಮೀಸಲಿಟ್ಟಿದ್ದಾರೆ. ನೋಡೋಣ. 48ನೇ ಶ್ಲೋಕ. ಅಹಸೂತೆ ಸವ್ಯಂ ತವ ನಯನ ಮರ್ಕಾತ್ಮಕತಯ ತ್ರಿಯಾಮಾಂ ವಾಮಂ ತೇ ಸೃಜತಿ ರಜನೀ ನಾಯಕತಯ ತೃತೀಯಾ ತೇ ದೃಷ್ಟಿಃ ದರದಲಿತ ಹೇಮಾಂಬುಜ ರುಚಿಃ ಸಮಾಧತ್ತೆ ಸಂಧ್ಯಾ ದಿವಸ ನಿಶಯೋರಂತರಚರೀ. ಈ ಶ್ಲೋಕದ ಪಠಣೆಯನ್ನ ಮಾಡೋದ್ರಿಂದ ನವಗ್ರಹ ದೋಷ ಇರುವಂಥದ್ದು ಶಾಂತಿ ಆಗತ್ತೆ ಅಂತ ನಮ್ಮ ಪುರಾಣಗಳಲ್ಲಿ ಹಲವಾರು ಪುಸ್ತಕಗಳಲ್ಲಿ ಇದರ ಬಗ್ಗೆ ಕೊಟ್ಟಿದ್ದಾರೆ. 48ನೇ ಶ್ಲೋಕ. ನವಗ್ರಹ ಶಾಂತಿಗೋಸ್ಕರ ಈ ಶ್ಲೋಕದ ಜಪವನ್ನ ಮಾಡಬಹುದು ಅಂತ ಇದೆ. ಅಹಹ, ಅಹ ಅಂತ ಹೇಳಿದ್ರೆ ದಿನ, ಹಗಲು. ಹಗಲಿಗೆ ಅಹ, ಅಹರ್ನಿಶಿ ಅಂತ ಹೇಳ್ತೀವಿ. ನಿಶಾ ಅಂತ ಹೇಳಿದ್ರೆ ರಾತ್ರಿ, ಅಹ ಅಂತ ಹೇಳಿದ್ರೆ ಹಗಲು. ಅಹಸ್ಸೂತೆ ಸವ್ಯಂ ತವ ನಯನಂ ಅರ್ಕಾತ್ಮಕತೆಯ.
ಇಲ್ಲಿ ಸವ್ಯ ಅಂತ ಹೇಳಿದ್ರೆ ಸರಿಯಾದದ್ದು ಅಥವಾ ಬಲಭಾಗ ಅಂತ ಇಲ್ಲಿ ಸೂಚಿಸ್ತಾ ಇದೆ. ನಿನ್ನ ಬಲಗಡೆಯ ಕಣ್ಣು ಸೂರ್ಯಾತ್ಮಕವಾಗಿದೆ. 3 ಕಣ್ಣುಗಳಿವೆ. ಜಗನ್ಮಾತೆಗೆ 3 ಕಣ್ಣುಗಳಿವೆ. ಯಾಕೆ ಅಂತ ಹೇಳಿದ್ರೆ ಅವರಿಬ್ಬರು ಅರ್ಧನಾರೀಶ್ವರರು. ಶಿವನಿಗೆ 3 ಕಣ್ಣು, ಹಾಗೆಯೇ ಜಗನ್ಮಾತೆಗೂ ಕೂಡ 3 ಕಣ್ಣುಗಳಿವೆ. ಬಲದ ಕಣ್ಣು ಸೂರ್ಯಾತ್ಮಕವಾಗಿದೆ. ಇದರಿಂದಾಗಿ ಹಗಲು ಹುಟ್ಟತ್ತೆ. ಸೂತ ಅಂತ ಹೇಳಿದ್ರೆ ಹುಟ್ಟುವಂಥದ್ದು. ತ್ರಿಯಾಮ ವಾಮಂತೆ ಸೃಜತಿ ರಜನೀ ನಾಯಕತಯ. ರಜನಿ ಅಂತ ಹೇಳಿದ್ರೆ ರಾತ್ರಿ. ರಾತ್ರಿಯ ನಾಯಕ ಯಾರು? ಚಂದ್ರ. ರಜನೀ ನಾಯಕ ಅಂತ ಹೇಳಿದ್ರೆ ಚಂದ್ರ. ತ್ರಿಯಾಮ ಅಂತ ಹೇಳಿದ್ರೆ ರಾತ್ರಿ, 3 ಯಾಮಗಳು ರಾತ್ರಿ. ವಾಮಂತೆ ನಿನ್ನ ಎಡಭಾಗದಿಂದ, ವಾಮಭಾಗ ಅಂತ ಹೇಳಿದ್ರೆ ಎಡಭಾಗದಿಂದ ಚಂದ್ರಾತ್ಮಕವಾದ ರಾತ್ರಿಯ ಸೃಷ್ಟಿಯಾಗತ್ತೆ. ತೃತೀಯಾತೆ ದೃಷ್ಟಿ ದರ ದಲಿತ ಹೇಮಾಂಬುಜ ರುಚಿ. ನಿನ್ನ 3ನೆಯ ಕಣ್ಣು ಹೇಗಿದೆ? ಮತ್ತೆ ದರ, ದರ ಅಂತ ಹೇಳಿದ್ರೆ ಸ್ವಲ್ಪವಾಗಿ, ದಲಿತ ಅಂತ ಹೇಳಿದ್ರೆ ವಿಕಸನಗೊಂಡಿರುವ ಹೇಮಾಂಬುಜ ರುಚಿ. ಅಂಬುಜ ಅಂತ ಹೇಳಿದ್ರೆ ಕಮಲ, ಹೇಮಾಂಬುಜ ಅಂತ ಹೇಳಿದ್ರೆ ಚಿನ್ನದ ಬಂಗಾರದ ಕಮಲ ಸ್ವಲ್ಪವೇ ತೆರ್ಕೊಂಡಿದೆ. 3ನೆಯ ಕಣ್ಣು ಸ್ವಲ್ಪ ಮಾತ್ರ ತೆರ್ಕೊಂಡಿರೋದು. ಯಾವತ್ತು ಈ ಕಣ್ಣಿನ ಹಾಗೆ, ಇದೆರಡು ಕಣ್ಣಿನ ಹಾಗೆ ಅದು ತೆರ್ಕೊಂಡಿರೋದಿಲ್ಲ, ಸ್ವಲ್ಪ ಮಾತ್ರ ತೆರ್ಕೊಂಡಿದೆ. ದರ ದಲಿತ ಹೇಮಾಂಬುಜ. ಇಲ್ಲಿ ರುಚಿ ಅಂತ ಹೇಳಿದ್ರೆ ಟೇಸ್ಟ್ ಅಂತ ರುಚಿ ಅಲ್ಲ, ಬಣ್ಣ. ಹಲವಾರು ಕಡೆಗಳಲ್ಲಿ ನಾವು ರುಚಿ ಅಂತ ಹೇಳೋ ಶಬ್ದ ಬರುತ್ತೆ ಇದರಲ್ಲಿ. ಅದು ಬಣ್ಣದ ಬಗ್ಗೆ. ಯಾವ ಬಣ್ಣ ಅಂತ ಹೇಳಿದ್ರೆ ಬಂಗಾರದ ಕಮಲದ ಹಾಗೆ ಕಾಣ್ತಾ ಇದೆ. ಸಮಾಧತ್ತೆ ಸಂಧ್ಯಾಂ ದಿವಸ ನಿಶಯೋಹೋ ಅಂತರಚರೀಂ. ಒಂದು ಹಗಲನ್ನ ಸೃಷ್ಟಿ ಮಾಡಿತು, ಇನ್ನೊಂದು ಎಡಭಾಗ ರಾತ್ರಿಯನ್ನ ಸೃಷ್ಟಿ ಮಾಡಿತು, ಮಧ್ಯದ್ದು 3ನೆಯ ಕಣ್ಣು ಏನನ್ನ ಸೃಷ್ಟಿ ಮಾಡಿತು? ಸಂಧ್ಯಾಂ. ಸಂಧ್ಯಾಕಾಲ. ಹಗಲೂ ಅಲ್ಲ, ರಾತ್ರಿಯೂ ಅಲ್ಲ. ರಾತ್ರಿ ಕಳೆದು ಬೆಳಿಗ್ಗೆ ಹಗಲಾಗಬೇಕಿದ್ರೆ ಮೊದಲೊಂದು ಪ್ರಾತಃ ಸಂಧ್ಯಾ, ಮತ್ತೆ ಹಗಲು ಕಳೆದು ರಾತ್ರಿ ಇನ್ನೇನು ಶುರು ಆಗಬೇಕು ಅಷ್ಟೊತ್ತಿಗೆ ಸಾಯಂ ಸಂಧ್ಯಾ. ಇದನ್ನ ಈ ಸಂಧ್ಯಾ ಕಾಲವನ್ನ ಸೃಷ್ಟಿ ಮಾಡ್ತಾ ಇದೆ ಯಾವುದು? ದಿವಸ ನಿಶಯೋಹೋ ಅಂತರ. ದಿವ ಮತ್ತೆ ನಿಶಾ ಅಂದ್ರೆ ರಾತ್ರಿಯ ಮಧ್ಯದಲ್ಲಿರುವ ಅಂತರವನ್ನ ಸೃಷ್ಟಿ ಮಾಡುವಂತದ್ದು ನಿನ್ನ 3ನೆಯ ಕಣ್ಣು, ಹಣೆಯಲ್ಲಿರುವಂತಹ 3ನೆಯ ಕಣ್ಣು. ಈ 3ನೆಯ ಕಣ್ಣಿಗೆ ಪ್ರಾಮುಖ್ಯತೆಯನ್ನು ಕೊಡ್ತದೆ ತಂತ್ರಶಾಸ್ತ್ರ. ಈ 3ನೆಯ ಕಣ್ಣು ತೆರಿಬೇಕು ಅಂದ್ರೆ ಇದು ಈಗ ಅರ್ಧವಾಗಿದೆ. ಈ 3 ಕಣ್ಣುಗಳು ಜಾಗೃತ ಅವಸ್ಥಾ, ಸುಷುಪ್ತಿ ಅವಸ್ಥಾ, ಸ್ವಪ್ನಾವಸ್ಥವನ್ನ ಕೂಡ ಸೂಚಿಸತ್ತೆ. ಹಗಲು ಅಂತ ಹೇಳೋದು ಜಾಗೃತ ಅವಸ್ಥವನ್ನ ಸೂಚಿಸತ್ತೆ. ರಾತ್ರಿ ಅಂತ ಹೇಳೋದು ಸುಷುಪ್ತಿ, ಗಾಢವಾದ ನಿದ್ರೆ, ಅದನ್ನ ಸೂಚಿಸುತ್ತೆ. ಹಾಗೆಯೇ 3ನೆಯ ಕಣ್ಣು, ಹಣೆಯಲ್ಲಿರುವ 3ನೆಯ ಕಣ್ಣು ಸ್ವಪ್ನಾವಸ್ಥೆ. ಇಲ್ಲಿ ಸ್ವಪ್ನ ಅಂತ ಹೇಳಿದ್ರೆ ನಾವು ಮಲಗುವಾಗ ಬರುವಂತಹ ಸ್ವಪ್ನ ಅಲ್ಲ. ಆ ಕಡೆ ಏನಿದೆ, ಈ ಕಡೆ ಏನಿದೆ ಎರಡೂ ಗೊತ್ತಿರುವಂತಹದ್ದು. ಲೌಕಿಕ ಅಂದ್ರೆ ಏನು? ಆಧ್ಯಾತ್ಮಿಕ ಅಥವಾ ಸಮಾಧಿ ಸ್ಥಿತಿಯ ಆ ಕಡೆ ಏನಿದೆ. ಈಗ ಒಂದು ಕಾಂಪೌಂಡ್ ವಾಲಲ್ಲಿ ಕೂತ್ರೆ ಈ ಕಡೆ ಕಾಂಪೌಂಡ್ ಕಾಣಿಸತ್ತೆ, ಆ ಕಡೆ ಕಾಂಪೌಂಡ್ ಕಾಣಿಸತ್ತೆ ಅಲ್ವಾ? ಅದೇ ರೀತಿಯಲ್ಲಿ ಈ ಸ್ವಪ್ನಾವಸ್ಥೆ, ಅದಕ್ಕೆ ದಿವಸ ಮತ್ತೆ ನಿಶಾ ಇದರ ಅಂತರದಲ್ಲಿರುವಂಥದ್ದು. ಈ 3ನೆಯ ಕಣ್ಣು ತೆರೆಯುವಂಥದ್ದೇ ತಂತ್ರಶಾಸ್ತ್ರದ ಧ್ಯೇಯ. 3ನೇ ಕಣ್ಣು ತೆರೀತು ಅಂತಂದ್ರೆ ಸ್ವಲ್ಪ ಸ್ವಲ್ಪವಾಗಿ ಎದುರು ತೆರೀತು ಅಂತಾದ್ರೆ ಎಲ್ಲರಿಗೂ ಇದೆ. ಏನು ಜಗನ್ಮಾತೆ ಜಗತ್ಪಿತನಿಗೆ ಮಾತ್ರ ಅಲ್ಲ, ನಮಗೂ ಇದೆ. ಕಾಣಿಸದೇ ಇರ್ಬೋದು, ಹೊರಗಡೆ ಕಾಣಿಸದೇ ಇರ್ಬೋದು. ಇದು ಅಂತರಂಗದ ದೃಷ್ಟಿ. ಇದನ್ನ ನಾವು ತೆರಿಬೇಕಾಗಿದೆ. ಯಾವಾಗ ನಮಗೆ ಅಧ್ಯಾತ್ಮದಲ್ಲಿ ಆಸಕ್ತಿ ಹುಟ್ಟತ್ತೋ ಆಗ ಸ್ವಲ್ಪ ಸ್ವಲ್ಪವಾಗಿ ಅದು ತೆರೆಯಕ್ಕೆ ಶುರು ಮಾಡುತ್ತೆ. ಅದನ್ನ ತೆರೆದು
ಅಂತರಂಗದ ದೃಷ್ಟಿಯಲ್ಲಿಯೇ ನಾವು ವ್ಯವಹರಿಸುವಂಥದ್ದೇ ತಂತ್ರಶಾಸ್ತ್ರದ ಧ್ಯೇಯ. ಸಮಾಧ ಅಹಸೂತೆ ಸವ್ಯಂ ತವ ನಯನಂ ಅರ್ಕಾತ್ಮಕತೆಯ ತ್ರಿಯಾಮಾ ವಾಮಂ ತೇ ಸೃಜತಿ ರಜನೀ ನಾಯಕತೆಯ ತೃತೀಯಾ ತೇ ದೃಷ್ಟಿ ದರದಲಿತ ಹೇಮಾಂಬುಜ ರುಚಿ ಸಮಾಧತ್ತೆ ಸಂಧ್ಯಾ ದಿವಸ ನಿಶಯೋರಂತರಚರೀಂ. ಇದು ಕಾಲವನ್ನು ಕೂಡ ಸೂಚಿಸುತ್ತೆ. ಹಗಲು ರಾತ್ರಿ ಸಂಧ್ಯಾ ಏನನ್ನು ಸೂಚಿಸುತ್ತೆ? ಕಾಲ. ಸೆಕೆಂಡು, ನಿಮಿಷ, ಗಂಟೆ, ದಿನ, ತಿಂಗಳು, ವರ್ಷ, ಆಮೇಲೆ ಋತು ಅಲ್ವಾ. ನಾವು ಈ ಥರ ಯುಗ, ಈ ಥರ ಮುಂದೆ ಮುಂದಕ್ಕೆ ಹೋಗ್ತಾ ಇರ್ತೀವಿ. ಸಾಗ್ತಾ ಇದೆ ಕಾಲ, ನಿಲ್ಲೋದಿಲ್ಲ. ಕಾಲ ಸಾಗ್ತಾನೇ ಇದೆ. ಕಾಲವನ್ನು ಸೃಷ್ಟಿ ಮಾಡಿದವಳು ನೀನು ಅಂತ ಆದಿಶಂಕರಾಚಾರ್ಯರು ಹೇಳ್ತಿದ್ದಾರೆ. ಎಲ್ಲವನ್ನೂ ನೀನೇ ಸೃಷ್ಟಿ ಮಾಡಿರುವವಳು. ಕಾಲವನ್ನು, ಹಗಲು ರಾತ್ರಿ ಎಲ್ಲದಕ್ಕೂ ಕಾರಣ, ಎಲ್ಲರ ಸೃಷ್ಟಿಗೆ ಕಾರಣವು ನೀನೇ. ಅಂದ್ರೆ ಆ ಬ್ರಹ್ಮಾಂಡದ ದೃಷ್ಟಿಯಿಂದ ಆದಿಶಂಕರಾಚಾರ್ಯರು ವರ್ಣಿಸ್ತಾ ಇದ್ದಾರೆ. ನೀನೇ ಎಲ್ಲದಕ್ಕೂ ಕಾರಣ, ನಿನ್ನಿಂದಾಗಿಯೇ ಹಗಲು ರಾತ್ರಿ ಸಂಧ್ಯಾ ಎಲ್ಲವೂ ಸೃಷ್ಟಿಯಾಗಿರೋದು ನಿನ್ನಿಂದಾಗಿ. ಅಂದ್ರೆ ಅವಳ ಒಂದು ಕಾಸ್ಮಿಕ್ ನೇಚರ್ನ ಬಗ್ಗೆ ಆದಿಶಂಕರಾಚಾರ್ಯರು ವರ್ಣಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕ 49ನೆಯ ಶ್ಲೋಕ. ಮತ್ತೆ ಕಣ್ಣಿನ ಬಗ್ಗೆ 10 ಶ್ಲೋಕಗಳಿವೆ ಕಣ್ಣಿನ ವರ್ಣನೆಗೆ. ವಿಶಾಲ ಕಲ್ಯಾಣಿ ಸ್ಫುಟರುಚಿರಯೋಧ್ಯಾ ಕುವಲಯೈಃ ಕೃಪಾಧಾರಾಧಾರ ಕಿಮಪಿ ಮಧುರಾ ಭೋಗವತಿಕಾ ಅವಂತಿ ದೃಷ್ಟಿಸ್ತೆ ಬಹುನಗರ ವಿಸ್ತಾರ ವಿಜಯ ಧ್ರುವಂ ತತ್ತನ್ನಾಮ ವ್ಯವಕರಣ ಯೋಗ್ಯ ವಿಜಯತೆ. ಇಲ್ಲಿ 8 ಮೋಕ್ಷಪುರಿಗಳ ಬಗ್ಗೆ ಆದಿಶಂಕರಾಚಾರ್ಯರು ಹೇಳ್ತಿದ್ದಾರೆ. ಅದಕ್ಕೆ ಬೇರೆ ಅರ್ಥವೂ ಇದೆ. ವಿಶಾಲ, ಕಲ್ಯಾಣಿ, ಅಯೋಧ್ಯ, ಮಧುರ, ಭೋಗವತಿ, ಅವಂತಿ, ವಿಜಯ ಅಂತ ಹೇಳುವ 8 ಮೋಕ್ಷಪುರಿಗಳ ಹೆಸರುಗಳಂತೇವೆ. ಅದರ ಅರ್ಥಕ್ಕೆ ಬಂದ್ರೆ ವಿಶಾಲ, ವಿಶಾಲವಾಗಿರುವಂತಹದ್ದ ಕಣ್ಣು ಅಂದ್ರೆ ಏನರ್ಥ? ನಮ್ಮಲ್ಲಿಯೂ ಕಣ್ಣು ವಿಶಾಲವಾಗಿರ್ಬೇಕು. ಯಾಕೆ? ನೋಡ್ಲಿಕ್ಕೆ ಸುಂದರವಾಗಿರ್ಬೇಕು ಅಂತಲ್ಲ, ನಮ್ಮ ದೃಷ್ಟಿ ವಿಶಾಲವಾಗಿರ್ಬೇಕು. ನಾವು ಹೇಗಿದ್ದೇವೆ ಈಗ? ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮನೆ ಅಷ್ಟೇ. ಬೇರೆಯವರ ಬಗ್ಗೆ ಯಾವ ಕಳಕಳಿಯೂ ಇಲ್ಲ ನಮಗೆ. ಹಾಗಾಗದೆ ಮನಸ್ಸು ವಿಕಾಸವಾಗಬೇಕು. ಎಲ್ಲರೂ ನನ್ನವರು. ಪ್ರಪಂಚ ಇಡೀ, ವಿಶ್ವ ಇಡೀ ನನ್ನದೇ. ನಾನೇ ವಿಶ್ವ, ವಿಶ್ವವೇ ನಾನು. ಎಲ್ಲರೂ ನನ್ನವರೇ. ಎಲ್ಲರ ಬಗ್ಗೆ ಪ್ರೀತಿ, ಕಳಕಳಿ ಬೇಕೇ ಬೇಕು. ಯಾವಾಗ ಈ ಕುಂಡಲಿನಿ ಶಕ್ತಿ ಅನಾಹತ ಚಕ್ರಕ್ಕೆ ತಲುಪತ್ತೋ ಆಗ ಇದು ಗೊತ್ತಾಗತ್ತಂತೆ. ಎಲ್ಲರೂ ನನ್ನವರೇ, ಎಲ್ಲರನ್ನೂ ಪ್ರೀತಿಸ್ತೇನೆ. ಅದು ಪ್ರಾಣಿಯೇ ಇರ್ಬೋದು, ಗಿಡವೇ ಇರ್ಬೋದು, ಒಂದು ವಸ್ತುವೇ ಇರ್ಬೋದು. ಎಲ್ಲರನ್ನು ಒಂದೇ ಸಮಾನವಾಗಿ ಪ್ರೀತಿಸುವಂತಹ ಒಂದು ಭಾವನೆ ಹುಟ್ಟತ್ತೆ ಈ ಕುಂಡಲಿನಿ ಶಕ್ತಿ ಅನಾಹತ ಚಕ್ರಕ್ಕೆ ತಲುಪಿದಾಗ. ವಿಶಾಲ. ಆಮೇಲೆ ಕಲ್ಯಾಣಿ. ಕಲ್ಯಾಣಿ ಅಂತ ಹೇಳಿದ್ರೆ ಮಂಗಲಮಯವಾದದ್ದು, ಕಲ್ಯಾಣವಾದದ್ದು. ನಮಗೆ ಮಂಗಲ ಆಗಬೇಕು ಅಂತೇಳಿ ಅವಳ ದೃಷ್ಟಿ. ನಾವೆಲ್ಲರೂ ವಿಕಸನಗೊಳ್ಳಬೇಕು, ಆಮೇಲೆ ಎಲ್ಲರೂ ಮಂಗಳಮಯರಾಗಬೇಕು. ಸ್ಫುಟ ರುಚಿ. ರುಚಿ ಅಂತ ಹೇಳಿದ್ರೆ ಆ ಭಾವನೆ. ಸ್ಫುಟ ಅಂತ ಹೇಳಿದ್ರೆ ಶುದ್ಧವಾದ ಭಾವನೆ. ಅಯೋಧ್ಯ ಕುವಲಯೈಹಿ. ಕುವಲಯ, ಕುವಲಯ ಅಂತ ಹೇಳಿದ್ರೆ ಈ ನೀಲೋತ್ಪಲ, ನೀಲಿ ಲಿಲ್ಲಿ ಅಂತ ಹೇಳ್ತೀವಿ ನೋಡಿ ನಾವು, ಅದು. ಅದಕ್ಕೆ ಕುವಲಯ ಅಂತ ಹೆಸರು. ಕುವಲಯ ದಳ ನೀಲ ಅಂತ ನಾವು ಹಾಡ್ತೀವಿ ಕೃಷ್ಣನ ಹಾಡುಗಳಲ್ಲಿ. ಅದರ ದಳದ ಹಾಗೆ ಕಣ್ಣು ಇದೆ ಅಂತ ಹೇಳಿ. ಹಾಗೆ ಇಲ್ಲಿ ಅಯೋಧ್ಯ ಅಂತ ಹೇಳಿದ್ರೆ ಯುದ್ಧದಲ್ಲಿ ಸೋಲಿಸಕ್ಕೆ ಸಾಧ್ಯ ಇಲ್ಲದೆ ಇರುವಂತದ್ದಕ್ಕೆ ಅಯೋಧ್ಯ ಅಂತ ಹೆಸರು. ಯೋಧ್ಯ ಅಂತ ಹೇಳಿದ್ರೆ ಅವರನ್ನ ಸೋಲಿಸಬಹುದು. ಅಯೋಧ್ಯ ಅಂತ ಹೇಳಿದ್ರೆ ಅವರನ್ನ ಸೋಲಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಹೇಗಿದೆ ನಿನ್ನ ಕಣ್ಣು ಅಂತ ಹೇಳಿದ್ರೆ ಅದರ ಬಣ್ಣ ಹೇಗಿದೆ, ಅದರ ಭಾವನೆ ಹೇಗಿದೆ ಅಂತ ಹೇಳಿದ್ರೆ ಆ ಲಿಲ್ಲಿ, ನೀಲಿ ಲಿಲ್ಲಿ ಎಷ್ಟು ಚೆನ್ನಾಗಿದೆ, ಅದನ್ನು ಕೂಡ ಸೋಲಿಸಿ ಬಿಡುತ್ತಾ ಇದೆ. ಅಥವಾ ಆ ನೀಲಿ ಲಿಲ್ಲಿ ನಿನ್ನ ಕಣ್ಣುಗಳ ದೃಷ್ಟಿಯ ಸೌಂದರ್ಯವನ್ನು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಿನ್ನದು ಕಣ್ಣುಗಳ ದೃಷ್ಟಿ ಇದೆ. ಕೃಪಾಧಾರಾಧಾರ.
ಕೃಪಾಧಾರೆಗೆ ಆಧಾರ. ಕೃಪಾಧಾರ ಆಧಾರ. ನೀನು ಸುರಿಸುವ ಆ ಕೃಪೆಯ ಧಾರೆಗೆ ಆಧಾರವೇ ನಿನ್ನ ಕಣ್ಣು. ಕಿಮಪಿ ಮಧುರ, ಎಷ್ಟು ಮಧುರವಾಗಿದೆ. ಭೋಗವತಿಕಾ. ಭೋಗವತಿಕಾ ಅಂತ ಹೇಳಿದ್ರೆ ನಮಗೆ ಈ ಪ್ರಾಪಂಚಿಕ ವಿಷಯಗಳಲ್ಲಿ ಬೇಕಾದಂತ ಭೋಗವನ್ನ ಕೊಡುವಂಥವಳು. ಈ ಜಗನ್ಮಾತೆ ಹೇಗೆ ಅಂತ ಹೇಳಿದ್ರೆ ಬರೇ ಮೋಕ್ಷವನ್ನ ಕೊಡುವಂಥವಳಲ್ಲ, ಅದರ ಜೊತೆಗೆ ನಾವು ಭುಕ್ತಿ ಅಂತ ಹೇಳಿದ್ವಿ, ಭುಕ್ತಿ ಮುಕ್ತಿದಾಯಿನಿ ಅಂತೇಳಿ. ಭುಕ್ತಿ ಅಂತ ಹೇಳಿದ್ರೆ ಈ ಪ್ರಾಪಂಚಿಕ ಭೋಗಗಳು, ಇದು ಭುಕ್ತಿ. ಮುಕ್ತಿ ಅಂತ ಹೇಳಿದ್ರೆ ಇದರಿಂದ ಹೊರಗಡೆ ಬರುವುದು, ಎರಡೂ ಕೊಡ್ತಾಳಂತೆ ಅವಳು. ಭೋಗವತಿಕಾ ಅವಂತಿ, ನಮಗೆ ರಕ್ಷಣೆಯನ್ನ ಕೊಡುವಂಥವಳು. ನಾವು ಅನ್ಕೊಳ್ತೀವಿ ನಮ್ಮ ಮಕ್ಕಳ ರಕ್ಷಣೆ ನಾವು ಮಾಡೋರು ಅಂತೇಳಿ. 24 ಗಂಟೆ ನಾವು ಅವ್ರ ಜೊತೆ ಇರ್ತೀವ? ಇಲ್ವಲ್ಲ. ಕೆಲವೊಂದ್ಸಲ ಆ ಸುದ್ದಿ ಈ ಸುದ್ದಿ ಕೇಳಿದಾಗ, ಟಿವಿಯಲ್ಲಿ ಏನೋ ನೋಡಿದಾಗ, ಅಯ್ಯೋ ನನ್ನ ಮಕ್ಕಳಿಗೆ ಹಾಗಾದ್ರೆ ಏನ್ ಮಾಡೋದು ಅಂತ ಹೇಳೋ ಭಯ ಎಲ್ಲ ಬರುತ್ತೆ ಅಲ್ವೇ? ಕಾಪಾಡೋದಿಕ್ಕೆ ಅವಳಿರುವಾಗ ನಮಗೆ ಯಾವುದರ ಭಯ? ಅವಂತಿ, ಅವಳು ನಮ್ಮನ್ನ ಕಾಪಾಡುವಂಥವಳು. ಯಾವ ತರದ ದೃಷ್ಟಿ? ಇದೆಲ್ಲ ಇರುವಂತಹ ದೃಷ್ಟಿ ಬಹುನಗರ ವಿಸ್ತಾರ ವಿಜಯ. ಇದನ್ನೆಲ್ಲ ದಾಟಿ ವಿಜಯವನ್ನ ಸಾಧಿಸುವಂತಹದ್ದು. ನಮಗೂ ಅಷ್ಟೇ ತಾನೆ, ಯಾವ ಕೆಲಸ ತಗೊಂಡ್ರು ವಿಜಯವನ್ನ ಸಾಧಿಸಬೇಕಾಗಿದೆ. ಏನೋ ಯುದ್ಧ ಅಂತಲ್ಲ ವಿಜಯ ಅಂತ ಹೇಳಿದ್ರೆ, ಇಲ್ಲಿ ಯಾವ ಕೆಲಸದಲ್ಲಿ ಆದ್ರೂ ನಮ್ಗೆ ಯಶಸ್ಸು ಬೇಕು, ಅದನ್ನ ಪಾಲಿಸುವಂತವಳು. ಧ್ರುವಂ ತತ್ತನ್ನಾಮ ವ್ಯವಹರಣ ಯೋಗ್ಯ ವಿಜಯತೆ. ಯಾವುದೆಲ್ಲ ಹೆಸರನ್ನ ಈಗ ವಿಶಾಲ, ಕಲ್ಯಾಣಿ ಇದೆಲ್ಲ ಇದೆಯೋ ಅದೆಲ್ಲವನ್ನು ನೀನು ನಮಗೆಲ್ಲರಿಗೂ ದಯಪಾಲಿಸುವಂತವಳು. ಧ್ರುವಂ, ಖಂಡಿತವಾಗಿಯೂ ಇದಕ್ಕೆ ಸಂಶಯವಿಲ್ಲ. ಧ್ರುವ ಅಂತ ಹೇಳಿದ್ರೆ ಖಂಡಿತವಾಗಿ. ಈಗ ಬೇರೆ ಬೇರೆ ತರದ ದೃಷ್ಟಿ ಅಂತ ಹೇಳಿದ್ರೆ ನೋಡಿ, ಶಾಲೆಯಲ್ಲಿ ಮಕ್ಕಳಿಗೆ ಟೀಚರ್, ಆ ಮಕ್ಕಳು ಕೇಳ್ತಾವ, ಟೀಚರು ಕಣ್ಣು ಹೀಗೆ ಮಾಡ್ತಾರೆ, ಅಷ್ಟೊತ್ತಿಗೆ ಮಕ್ಕಳು ಸ್ವಲ್ಪ ಸುಮ್ಮನೆ ಆಗಿ ಬಿಡ್ತವೆ, ಏನು ಹೇಳಿಲ್ಲ. ಕೆಲವೊಂದ್ಸಲ ನಮ್ಮ ಮಕ್ಕಳು, ಪುಟ್ಟ ಮಕ್ಕಳು ಬೇರೆಯವರ ಮನೆಗೆ ಹೋದಾಗ ಸೋಫಾದಲ್ಲಿ ಹಾರೋದು, ಏನೋ ಗಲಾಟೆ ತುಂಟತನ ಮಾಡ್ತಾ ಇರ್ತವೆ. ಅಮ್ಮ ಅದವಳು ನೋಡ್ತಿರ್ತಾಳೆ. ಆಮೇಲೆ ಒಂದು ದೃಷ್ಟಿಯನ್ನ ಕೊಡ್ತಾಳೆ. ಅಪ್ಪ, ಆ ಮಗು ನೋಡಿ ಅಮ್ಮನಿಗೆ ಕೋಪ, ಅಮ್ಮ ಏನು ಮಾತಾಡಿಲ್ಲ, ಅಮ್ಮನಿಗೆ ಕೋಪ ಬಂದಿದೆ ಅಂತ ಗೊತ್ತಾಯ್ತು. ಮತ್ತೆ ಅಲ್ಲಿ ಸುಮ್ಮನೆ ಬದಿಗೆ ಹೋಗಿ ಕೂತ್ಕೊಂಡ್ಬಿಡತ್ತೆ ಭಯದಿಂದ, ಅಲ್ವೇ? ಈ ತರದ ಬೇರೆ ಬೇರೆ ತರದ ದೃಷ್ಟಿಗಳು ಹೇಗಿರತ್ತೆ ಅಂತ ಹೇಳೋದನ್ನ ಆದಿಶಂಕರಾಚಾರ್ಯರು ನಾನಾ ರೀತಿಯಲ್ಲಿ ವರ್ಣಿಸ್ತಾ ಇದ್ದಾರೆ. ಮುಂದೆ ನೋಡೋಣ. 8 ಮೋಕ್ಷಪುರಗಳು, ವಿಶಾಲ, ಕಲ್ಯಾಣಿ, ಅಯೋಧ್ಯ, ಮಧುರ, ಭೋಗವತಿ, ಅವಂತಿ, ವಿಜಯ, ಇನ್ನೊಂದು ಯಾವುದು ಮಿಸ್ ಮಾಡಿದೆ, ಧಾರ. 8 ಮೋಕ್ಷಪುರಿಗಳಂತೆ. ಇದರ ಕೆಲವು ಪುಸ್ತಕಗಳಲ್ಲಿವೆ. ಈ ಮೋಕ್ಷಪುರಿಗಳ ನಿತ್ಯ ಧ್ಯಾನ ಮಾಡಿದ್ರೆ ಅಥವಾ ಹೇಳ್ತಾ ಇದ್ರೆ ಮೋಕ್ಷ ಸಿಗತ್ತೆ ಅಂತ ಹೇಳ್ತಾರೆ. ಮುಂದಿನ ಶ್ಲೋಕ. ಕವೀನಾಂ ಸಂದರ್ಭಃ ತಬಕ ಮಕರಂದೈಕರಸಿಕಂ ಕಟಾಕ್ಷ ವ್ಯಾಕ್ಷೇಪ ಭ್ರಮರ ಕಲಭೌ ಕರ್ಣಯುಗಲಂ ಅಮುಂಚಂತೌ ದೃಷ್ಟ್ವಾ ತವ ನವರಸಾಸ್ವಾದ ತರಲೌ ಅಸೂಯಾ ಸಂಸರ್ಗಾತ್ ಅಲಿಕನಯನಂ ಕಿಂಚಿದರುಣಂ. ತುಂಬಾ ಒಂದು ಅದ್ಭುತವಾದ ಊಹನೆ ಇದು. ಏನು ಅಂತ ಹೇಳಿದ್ರೆ, ಈ 2 ಕಣ್ಣುಗಳು ನಮ್ಗೆ ನೋಡಿ ಕಣ್ಣ ಗೊಂಬೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಮಾಡ್ತೀವಿ ನಾವು. ಈ 3ನೇ ಕಣ್ಣಿಗೆ ಹಾಗಿಲ್ಲ, ಅದು ಅಲ್ಲಿ ಫಿಕ್ಸ್ ಆಗಿರುವಂತದ್ದು. ಅದಕ್ಕೆ ಆ ಕಡೆ ಈ ಕಡೆ ಅಲ್ಲಾಡಕಲ್ಲಿ ಜಾಗನೂ ಇಲ್ಲ, ಸಣ್ಣ ಕಣ್ಣದು. ಇಲ್ಲಿ ಆದಿಶಂಕರಾಚಾರ್ಯ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಈ ಜಗನ್ಮಾತೆ ತನ್ನ ಭಕ್ತರು ಹಾಡುವಂತಹ ಸ್ತುತಿಗಳು, ಭಜನೆಗಳು ಎಲ್ಲ ಕೇಳ್ತಾ ಕೇಳ್ತಾ ಇಲ್ಲೆಲ್ಲ ಕಿವಿಗೆ ಬೀಳ್ತಾ ಇದೆ ಎಲ್ಲವೂ ಕೂಡ. ಈ ಕಣ್ಣುಗಳಿಗೆ ಗೊತ್ತಾಯ್ತು, ಓಹೋ ಕಿವಿಯಲ್ಲಿ ಬೀಳ್ತಾ ಇದೆ ಈ ತರದ ಪದ್ಯಗಳು ಅಥವಾ ಸ್ತೋತ್ರಗಳು, ಶ್ಲೋಕಗಳು ಅಂತಾಯ್ತು, ಬಹಳ ಚೆನ್ನಾಗಿವೆ ಅಂತ ಹೇಳಿ ಆ ಕಣ್ಣೇನ್ ಮಾಡತ್ತೆ, ಈ ಕಣ್ಣು ಈ ಬದಿಗೆ ಬಂದ್ಬಿಡುತ್ತೆ, ಕಿವಿಯ ಹತ್ರ ಅಂದ್ರೆ ಈ ಮೂಲೆಗೆ ಕಣ್ಣು ಗೊಂಬೆ ಬಂದ್ಬಿಡತ್ತಂತೆ. ಇಲ್ಲ ಈ ಮೂಲೆಗೆ ಅಥವಾ ಈ ಮೂಲೆಗೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಮಾಡ್ತಾ ಇರ್ತವೆ. ಯಾಕೆ? ಕಿವಿಗಳಿಂದ ಅವರಿಗೆ ಕೇಳಲಿಕ್ಕೆ ಬರೋದಿಲ್ಲ, ಆದ್ರೂ ಕೂಡ ಆಸ್ವಾದಿಸ್ಬೇಕು ಅಂತ ಹೇಳುವ ಒಂದು ಉತ್ಸುಕತೆಯಿಂದ ಈ 2 ಕಣ್ಣಗೊಂಬೆಗಳು ಕೂಡ ಮೂಲೆಗೆ ಕಿವಿಯ ಹತ್ರಕ್ಕೆ ತಗೊಂಡು ಹೋಗ್ತಾರಂತೆ. ಹಾಗಾದಾಗ
ಈ ಮೂರನೇ ಕಣ್ಣಿಗೆ ಸ್ವಲ್ಪ ಅಸೂಯೆ ಆಗುತ್ತೆ. ತನಗೆ ಹೋಗಕ್ಕಾಗೋದಿಲ್ಲಲ್ಲ, ಅದು ನಾನು ಫಿಕ್ಸ್ ಆಗಿದ್ದೇನಲ್ಲ ಇಲ್ಲಿಗೆ, ನನಗೆ ಅಲ್ಲಾಡಾಗಿಲ್ಲ, ಹೋಗ್ಬೇಕು ನನಗೆ, ಆದ್ರೆ ಹೋಗಕ್ಕಾಗ್ತಲ್ಲ, ಇವೆರಡು ಹೋಗ್ತಾ ಇವೆಲ್ಲ ಅಂತ ಅಸೂಯೆಯಿಂದ ಸ್ವಲ್ಪ ಕೆಂಪಗಾಯ್ತಂತೆ. ಮೂರನೇ ಕಣ್ಣು ಯಾವತ್ತು ಕೆಂಪು ಅಂತ ಹೇಳ್ತಾರಲ್ವಾ, ಅದಕ್ಕೆ ಇಲ್ಲಿ ಅಲಿಕನಯನಂ ಕಿಂಚಿ ತರುಣಂ, ಸ್ವಲ್ಪ ಕೆಂಪಗಾಯ್ತಂತೆ. ಯಾಕೆ? ಅಸೂಯಾ ಸಂಸರ್ಗಾತ್, ಅಸೂಯೆಯಿಂದ. ಎಷ್ಟು ಒಳ್ಳೆಯ ಊಹನೆ ನೋಡಿ ಇದು. ಕವೀನಾಂ ಸಂದರ್ಭ ತಬಕ ಮಕರಂದೈಕ ರಸಿಕಂ. ಕವೀನಾಂ, ಇಲ್ಲಿ ಕವಿಗಳು ಅಂತ ಹೇಳಿದ್ರೆ ಭಕ್ತರು, ಇದು ಎಂಥದ್ದು ಕವಿತೆಯನ್ನು ರಚಿಸುವಂತಹ ಕವಿಗಳು ಅಂತಲ್ಲ, ಭಕ್ತರಿಗೆ ಕೂಡ ಕವಿ ಅಂತ ಹೆಸರಿದೆ. ತಬಕ ಮಕರಂದೈಕ ರಸಿಕಂ. ಹೇಗೆ? ಇಲ್ಲಿ ತಬಕ ಅಂತ ಹೇಳಿದ್ರೆ ಒಂದು ಹೂವಿನ ಗೊಂಚಲು. ಹೂವಿನ ಗೊಂಚಲು ಅಂದ್ರೆ ಏನು? ಹೂವಲ್ಲ, ಇಲ್ಲಿ ಭಜನೆಗಳು ಅಥವಾ ಸ್ತೋತ್ರಗಳು, ಸ್ತುತಿಗಳು ಎಷ್ಟು ಚೆನ್ನಾಗಿ ಒಂದು ಗೊಂಚಲಾಗಿ ಅದರ ಮೇಲೆ, ಕಿವಿಯ ಮೇಲೆ ಬೀಳ್ತಾ ಇದೆ. ಕಟಾಕ್ಷ ವ್ಯಾಕ್ಷೇಪ ಭ್ರಮರ ಕಲಭೌ ಕರ್ಣ ಯುಗಲಂ. ಅದನ್ನ ದುಂಬಿಗಳ ತರ, ಈ ಕಣ್ಣುಗಳಿಗೆ ದುಂಬಿಗಳ ತರ ಇದೆ, ಜೇನು ನೊಣಗಳ ತರ ಇದೆ, ಇಲ್ಲಿ ಏನೋ ಮಕರಂದ ಬೀಳ್ತಾ ಇದೆ, ಓಹೋ ಹೋಗಿ ಇನ್ನು ಸೇವಿಸ್ಬೇಕದನ್ನ ಅಂತ ಹೇಳುವ ರೀತಿಯಲ್ಲಿ ಕಿವಿಯ ಹತ್ರಕ್ಕೆ ಹೋಗ್ತಾ ಇದೆ ಅಂತೆ. ಅಮುಂಚಂತೌ ದೃಷ್ಟ ತವ ನವರಸಾಸ್ವಾದ ತರಲ. ಯಾವ ತರದಲ್ಲಿದೆ? ನವರಸ ಭರಿತವಾದ ಭಜನೆಗಳು. ನಾವು ಹಾಡಲ್ಲ, ನಮ್ಮ ಕ್ಲಾಸಿನಲ್ಲಿ ಎಷ್ಟೊಂದು ಭಾವಭರಿತವಾಗಿ ನಾನಾ ಭಾಷೆಗಳಲ್ಲಿ ಎಷ್ಟು ರಾಗಗಳಲ್ಲಿ ಚೆನ್ನಾಗಿ ಹಾಡ್ತಾರೆ. ಇಷ್ಟು ನಮ್ಗೆ ಎಷ್ಟು ಖುಷಿ ಆಗತ್ತೆ. ಖಂಡಿತವಾಗಿಯೂ ಜಗನ್ಮಾತೆಯ ಕಿವಿಯಲ್ಲೂ ಕೂಡ ಆ ಮಕರಂದ ಸುರಿತಾ ಇದ್ರೆ, ಈ ಕಣ್ಣುಗಳು ಕಿವಿಯ ಹತ್ರಕ್ಕೆ ಬಂದು, ತುಂಬಿಗಳು ತಾನೆ ಬಂದು ಈ ಮಕರಂದವನ್ನ ಓಹೋ ನಾವು ಸೇವಿಸ್ತೇವೆ ಅಂತ ಹೇಳಿ ಮುಂದಕ್ಕೆ ಬರುವಾಗ ಅಸೂಯಾ ಸಂಸರ್ಗಾತ್ ಅಲಿಕ ನಯನಂ ಕಿಂಚಿ ತರುಣಂ. ಈ ಮೂರನೇ ಕಣ್ಣು ಮಾತ್ರ ಪಾಪ ಅದಕ್ಕೆ ಆ ಕಡೆ ಈ ಕಡೆ ಅಲ್ಲಾಡೋಗಿಲ್ಲ, ಅದಲ್ಲಿ ಫಿಕ್ಸ್ ಆಗಿದೆ. ಅದಕ್ಕೆ ಸ್ವಲ್ಪ ಅಸೂಯೆ ಆಗ್ತಾ ಇದೆ. ಇವೆರಡು ಕಣ್ಣುಗಳು ಚೆನ್ನಾಗಿ ಹೋಗಿ ಅಲ್ಲಿಂದ ಆ ಮಕರಂದವನ್ನ ಸೇವನೆ ಮಾಡ್ತಾ ಇದ್ದಾವೆ, ನಾನು ಮಾತ್ರ ಇಲ್ಲೇ ಬಾಕಿಯಾಗಿದ್ದೇನೆ ಅಂತ ಹೇಳಿ ಸ್ವಲ್ಪ ಸಿಟ್ಟು ಬಂದು ಅದು ಸ್ವಲ್ಪ ಕೆಂಪಗಾಯ್ತಂತೆ. ಎಷ್ಟು ಅದ್ಭುತವಾದ ವರ್ಣನೆ ನೋಡಿ ಇದು. ಇಲ್ಲಿ ನಮ್ಗೆ ಏನನ್ನ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಪದ್ಧತಿಗಳು ಬೇಕಾಗತ್ತೆ, ಪೂಜೆಗೆ ಎಲ್ಲದಕ್ಕೂ ಪದ್ಧತಿಗಳು ಬೇಕೇ ಬೇಕು. ಆದರೆ ಪದ್ಧತಿಗಿಂತ ಹೆಚ್ಚಾಗಿ ಬೇಕಾಗಿರುವಂಥದ್ದು ನವರಸ, ಆ ಭಾವನೆಗಳು ಬೇಕು. ನಾವು ಶಿವಾನಂದ ಲಹರಿಯಲ್ಲಿ ನೋಡಿದೆವು ಹೇಗೆ ಆದಿಶಂಕರಾಚಾರ್ಯರು ಜಗಳಾಡ್ತಾರೆ ಶಿವನ ಜೊತೆ. ನಿನ್ನ ಹತ್ರ ನನಗೆ ಕೊಡಕ್ಕೆ ಏನಿದೆ, ನೀನು ತಿನ್ನೋದೇನೋ ವಿಷ, ಅಬ್ಬಬ್ಬಾ ನಂಗೆ ಬೇಡಪ್ಪ, ಅದು ಹಾಕೊಂಡಿದ್ಯಾ ಆಭರಣಗಳು ಎಲ್ಲ ಸರ್ಪಗಳೇ, ಅದು ಕಂಡ್ರೆ ನಂಗೆ ಭಯ, ಅದು ಬೇಡ ನಂಗೆ. ಅದೊಂದು ಮುದಿವಾಹನ ನಂದಿ, ಅದು ಬೇಡ ನಂಗೆ. ಮತ್ತೇನಿದೆ ನಿನ್ನ ಹತ್ರ ಕೊಡಕ್ಕೆ? ನನಗೆ ಭಕ್ತಿ ಮಾತ್ರ ಕೊಡು. ನಿಂದಾಸ್ತುತಿ, ಇನ್ನು ಹೊಗಳೋದು ಬೇರೆ, ಬೈಯೋದು ಬೇರೆ, ಬೈದು ಹೀಗೆ ಹೇಳೋದು. ಈ ರೀತಿಯಲ್ಲಿ ನವರಸಗಳನ್ನ ತೋರಿಸ್ತಾ ಹಂಬಲಿಸಬೇಕು. ನನಗೆ ಬೇಕು, ನನಗೆ ಜಗನ್ಮಾತೆಯನ್ನ ನೋಡಬೇಕು, ನನಗೆ ಈ ತ್ರಿಪುರ ಸುಂದರಿ ಹೇಗಿದ್ದಾಳೋ ನಂಗೊಂದ್ಸಲ ಆದ್ರೂ ಕಾಣಬೇಕು ಅಂತ ಹೇಳುವ ಹಂಬಲ ನಂಬಲ್ಲಿ ಬೇಕು. ಅದಲ್ಲದೆ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ, ಯಾಂತ್ರಿಕವಾಗಿ ಪೂಜೆಯನ್ನ ಮಾಡ್ತೇವೆ 2 ಗಂಟೆ 3 ಗಂಟೆ ಕೂರ್ತೇವೆ ಪೂಜೆಯಲ್ಲಿ. ಅದು ಪದ್ಧತಿ ಪ್ರಕಾರ, ಆಚಾರಗಳ ಪ್ರಕಾರವೇ ಮಡಿಯಲ್ಲಿ ಮಾಡ್ತೇವೆ. ಮಾಡಬಾರ್ದು ಅಂತಲ್ಲ, ಖಂಡಿತವಾಗಿಯೂ ಮಾಡಬಹುದು. ಆದರೆ ಅದರಲ್ಲಿ ಭಾವನೆ ಇದೆಯೋ ಇಲ್ಲವೋ ಅಂತ ನಾವು ನಮ್ಮನ್ನ ಪ್ರಶ್ನೆ ಮಾಡಿಕೊಳ್ಬೇಕು. ಟೈಮ್ ಆಯಿತು, ಇನ್ನು ಹೋಗಿ ಅಲ್ಲಿ ಅಡಿಗೆ ಮಾಡಬೇಕು, ತಲೆಯಲ್ಲೆಲ್ಲ ಅದುವೇ ಇದೆ, ತರಕಾರಿ ಇದೆಯೋ ಇಲ್ವೋ. ಇಲ್ಲಿ ಮಾತ್ರ ನಾವು ಲಲಿತಾ ಸಹಸ್ರನಾಮ ಹೇಳ್ತಾ ನಾವು ಕುಂಕುಮಾರ್ಚನೆ ಮಾಡ್ತೇವೆ, ಹೂವಿನ ಅರ್ಚನೆ ಮಾಡ್ತೇವೆ, ಇಲ್ಲ ಆರತಿ ಮಾಡ್ತೇವೆ, ನೈವೇದ್ಯ ಮಾಡ್ತೇವೆ. ಅಲ್ಲಿ ಮನಸ್ಸೆಲ್ಲ ಫ್ರಿಜ್ಜಲ್ಲಿ ಏನಿದೆ, ಇನ್ನೇನು ಅಡಿಗೆ ಮಾಡಬೇಕು, ಗಂಡನಿಗೆ ಎಷ್ಟೊತ್ತಿಗೆ ಆಫೀಸಿಗೆ ಹೋಗ್ಬೇಕು, ಬುತ್ತಿ ಕಟ್ಟಿ ಆಗಲಿಲ್ಲ, ಇಲ್ಲಿ ತಲೆಯಲ್ಲಿ ಅದೇ ಇದ್ರೆ ಹೆಚ್ಚು ಪ್ರಯೋಜನ ಆಗೋದಿಲ್ಲ ನಮಗೆ. ನಾವು ಮುಂದಕ್ಕೆ ಸಾಗೋದಿಲ್ಲ, ನಿಧಾನ ಯಾವುದೋ ಒಂದು ಆಮೆಯ ವೇಗದಲ್ಲಿ ಹೋಗ್ತೇವೋ ಏನೋ. ಯಾಕೆಂತೇಳಿದ್ರೆ ಪದ್ಧತಿಗೆ ಅಂಟಿಕೊಂಡು ಭಾವನೆಗಳನ್ನು ನಾವು ಮರೆತೇ ಬಿಟ್ಟಿದ್ದೇವೆ. ಪದ್ಧತಿ ಬೇಡ ಅಂತ ಇಲ್ಲ, ಆದರೆ ಅದಕ್ಕಿಂತ ಹೆಚ್ಚಾಗಿ ಬೇಕಾಗಿರುವಂಥದ್ದು ನಮ್ಮ ಭಾವನೆಗಳು. ಮನಸ್ಸು ಪರಿಶುದ್ಧವಾಗ್ತಾ ಹೋಗಬೇಕು. ಯಾವಾಗಲೂ ಹೇಳೋ ಒಂದು ಕಥೆ ಇದೆ,
ಒಬ್ಬ ವ್ಯಕ್ತಿ ತುಂಬ ಶ್ರದ್ಧೆಯಿಂದ ಪೂಜೆ ಮಾಡ್ತಾ ಇದ್ದ, ಹಾಲಿನ ನೈವೇದ್ಯ ಮಾಡ್ತಾ ಇದ್ದ. ಮನೆಯಲ್ಲಿರುವ ಬೆಕ್ಕು ಬಂದು ಹಾಲನ್ನ ಕುಡಿತಾ ಇತ್ತಂತೆ. ನೈವೇದ್ಯಕ್ಕಿಟ್ಟ ಹಾಲನ್ನ ಪೂಜೆ ಮುಗಿಬೇಕಿದ್ರೆ ಮೊದಲು ಬೆಕ್ಕು ಬಂದು ಹಾಲು ಕುಡಿತಾ ಇತ್ತಂತೆ. ಹಾಗಾಗಿ ಇನ್ನೇನ್ ಮಾಡೋದು, ಆ ಬೆಕ್ಕನ್ನ ಕಟ್ಟಿ ಹಾಕಿ ಪೂಜೆ ಶುರು ಮಾಡಿ ಎಲ್ಲ ಆದ್ಮೇಲೆ ನೈವೇದ್ಯ ಆರತಿ ಪ್ರಸಾದ ಎಲ್ಲ ಆದ್ಮೇಲೆ ಮತ್ತೆ ಬೆಕ್ಕನ್ನ ಬಿಟ್ಟು ಬಿಡೋದು. ಇದು ಹೀಗೆ ಮಾಡ್ತಾ ಇದ್ದಂತೆ ಆ ವ್ಯಕ್ತಿ. ಮಕ್ಕಳು ನೋಡ್ತಾ ಇರ್ತಾರೆ, ನಾವು ಏನು ಮಾಡ್ತೇವೋ ಅದನ್ನು ಅಕ್ಷರಶಃ ಹಾಗೆ ಮಕ್ಕಳು ಕೂಡ ಮಾಡ್ತಾವೆ. ಕೊನೆಗೆ ಒಂದಿನ ಈ ವ್ಯಕ್ತಿ ಸತ್ತೋದ. ಅವನ ಮಗ ಈಗ ಪೂಜೆ ಮಾಡಕ್ಕೆ ಶ್ರದ್ಧೆಯಿಂದ ಮಾಡ್ತಾನೆ. ಪಾಪ ಒಂದಿನ ಮಾಡಲೇ ಇಲ್ಲ. ಯಾಕೆ? ಬೆಕ್ಕು ಸತ್ತೋಗಿದೆ. ಬೆಕ್ಕಿಲ್ಲ, ಬೆಕ್ಕು ಕಟ್ಟಬೇಕಲ್ವಾ? ಬೆಕ್ಕು ಕಟ್ಟದೆ ಪೂಜೆ ಮಾಡೋದು ಹೇಗೆ? ಅಪ್ಪ ನಾನು ನೋಡಿದ್ದೇನೆ, ಬೆಕ್ಕು ಕಟ್ಟಿದ ನಂತರವೇ ಅಪ್ಪ ಪೂಜೆ ಮಾಡ್ತಾ ಇದ್ದದ್ದು. ಬೆಕ್ಕಿಲ್ಲ ಇವತ್ತಾಗ ಪೂಜೆ ಇಲ್ಲ. ಅಂದ್ರೆ ಅದು ಯಾತಕ್ಕಾಗಿದೆ, ನಾವು ಮಾಡುವಂತಹ ಕೆಲವು ಆಚಾರ ಯಾಕಾಗಿದೆ, ಇದರ ಬಗ್ಗೆ ನಾವು ಗಮನ ಹರಿಸ್ತಾ ಇಲ್ಲ. ನಮ್ಮ ತಾಯಿ ಹೀಗೆ ಮಾಡ್ತಾರೆ, ನಮ್ಮ ತಾಯಿ ತಂದೆ ಮಾಡಿದ್ದನ್ನು ನಾನು ಕೂಡ ಮಾಡೋದು, ಅದು ಏನೇ ಆಗಿರಲಿ ನಾನು ಹೀಗೆ ಮಾಡಬಾರ್ದು ಅಂತ ಇಲ್ಲ. ಯಾತಕ್ಕಾಗಿ ಇದೆ ಅದು, ಇದರ ಬಗ್ಗೆ ಸ್ವಲ್ಪ ನಾವು ಗಮನ ಹರಿಸಿದ್ರೆ ನಮಗೆ ಆ ಭಾವನೆ ಬರುತ್ತೆ. ಇಲ್ಲ ಅಂದ್ರೆ ಮತ್ತೆ ಹೀಗೆ ಬೆಕ್ಕು ಕಟ್ಟಿ ಪೂಜೆ ಮಾಡಿದ ರೀತಿಯಲ್ಲೇ ನಾವು ಹಲವಾರು ಪದ್ಧತಿಗಳನ್ನು ಆಚರಿಸ್ತಾ ಇದ್ದೇವೆ. ಮುಂದಿನ ಶ್ಲೋಕ ನೋಡೋಣ. 51ನೇ ಶ್ಲೋಕ. ಶಿವೇ ಶೃಂಗಾರಾರ್ದ್ರ ತದಿತರ ಜನೆ ಕುತ್ಸನ ಪರ ಸರೋಷಾ ಗಂಗಾಯ ಗಿರಿಶನಯನೇ ವಿಸ್ಮಯವತಿ ಹರಾಹಿಭ್ಯೋ ಭೀತ ಸರಸಿರುಹ ಸೌಭಾಗ್ಯ ಜನನಿ ಸಖೀಷು ಸ್ಮೇರಾತೆ ಮೈ ಜನನಿ ದೃಷ್ಟಿ ಸಕರುಣ. ಕೆಲವು ಕಡೆ ಎರಡನೇ ಇದರಲ್ಲಿ ಗಿರೀಶ ಚರಿತೆ ಅಂತ ಇದೆ, ಗಿರೀಶ ನಯನೆ ಅಂತ ಕೆಲವು ಕಡೆ ಇದೆ. ಇಲ್ಲಿ ನವರಸಗಳನ್ನ, ಕೊನೆಯದು ಒಂದು ಶಾಂತ ಒಂದು ಬಿಟ್ಟು 8 ರಸಗಳನ್ನ ಇಲ್ಲಿ ವರ್ಣಿಸ್ತಾ ಇದ್ದಾರೆ ಆದಿಶಂಕರಾಚಾರ್ಯರು. ಶಿವೇ ಶೃಂಗಾರಾರ್ದ್ರ, ಶೃಂಗಾರ ದೃಷ್ಟಿ. ಶೃಂಗಾರ ಅಂತ ಹೇಳಿದ್ರೆ ಒಂದು ದೃಷ್ಟಿಯಿಂದ ನೋಡಿದ್ರೆ ಕಾಮೋದ್ದೀಪನ ಅದೂ ಇದೆ. ಅದು ಮಾತ್ರವೇ ಅಲ್ಲ, ಶೃಂಗಾರ ಅಂತ ಹೇಳಿದ ತಕ್ಷಣ ನಮಗೆ ಏನೋ ಒಂದು ಸೆಕ್ಷುವಲ್ ಡಿಸೈರ್, ಕಾಮಕ್ಕೆ ಬೇಕಾದಂಥ ಆಸೆಗಳನ್ನ ಹೆಚ್ಚಿಸುವಂಥದ್ದು ಅದು ಮಾತ್ರ ಅಲ್ಲ, ಪ್ರೀತಿಯನ್ನು ತೋರಿಸುವಂಥದ್ದು. ನಮಗೀಗ ಯಾರಾದ್ರೂ ಒಂದು ಮಗುವಿನ ಹತ್ರ ಹೋಗಿ ಇದು ನನ್ನಮ್ಮ, ಇದು ನನ್ನಮ್ಮ ಅಂತ ಹೇಳಿದ್ರೆ ನಮ್ಮನ್ನ ತಳ್ಳಿ ಬಿಡತ್ತೆ ಆ ಮಗು. ಅಲ್ಲ, ನನ್ನ ಅಮ್ಮ ಇದು ಅಲ್ವೇ? ಯಾಕೆ? ನನ್ನದು ಅಂತ ಹೇಳೋದೊಂದು ಬೇಕಾಗಿದೆ. ಅಲ್ಲಿ ಪ್ರೀತಿಯನ್ನು ತೋರಿಸುವಂಥದ್ದು ನನಗೆ ಬೇಕು, ನಾನೂ ಪ್ರೀತಿಯನ್ನು ತೋರಿಸಬೇಕು, ನನಗೂ ಪ್ರೀತಿಯನ್ನು ತೋರಿಸುವವರು ಬೇಕು ಜೀವನದಲ್ಲಿ. ನೋಡಿ, ಯಾವಾಗಾದ್ರೂ ಹುಷಾರಿಲ್ಲದಾಗ ಯಾರಾದ್ರೂ ಒಬ್ರು ನಮ್ಮ ಹತ್ರ ಹೇಗಿದ್ದೀರಾ ಅಂತ ಕೇಳಿದ್ರೆ, ಒಬ್ಬ ಅವರಿಗೆ ನನ್ನ ಬಗ್ಗೆ ಕಳಕಳಿ ಇದೆ ಅಂತ ಹೇಳೋ ಒಂದು ಭಾವನೆ ಮೂಡತ್ತೆ. ಯಾರು ಕೇಳಿಲ್ಲ ಅಂತ ಅನ್ಕೊಳ್ಳಿ, ಅಯ್ಯ ಅದೇನು ನನ್ನನ್ನು ಯಾರು ಕೇಳೋದೇ ಇಲ್ಲ, ಯಾರಿಗೂ ನನ್ನ ಮೇಲೆ ಪ್ರೀತಿಯೇ ಇಲ್ಲ. ಪ್ರೀತಿ ಇಲ್ಲದಿದ್ರೆ ಬದುಕೋದು ಭಾರಿ ಕಷ್ಟ. ಶೃಂಗಾರ ಅಂತ ಹೇಳೋದು ಹಾಗಾಗಿ ಬೇಕು, ಒಂದು ಮಸಾಲೆ ಇದ್ದಾಗೆ. ಜೀವನದಲ್ಲಿ ಯಾವತ್ತೂ ಒಂದು ಡಲ್ ಆಗಿದ್ರೆ ಏನಿದೆ ಹೇಳಿ ಅದರಲ್ಲಿ ಬೇಕು ಈ ತರದ ಒಂದು ಶೃಂಗಾರ ದೃಷ್ಟಿ. ಶೃಂಗಾರವನ್ನು ಹರಿಸ್ತಾಳಂತೆ ಯಾರ ಮೇಲೆ? ಶಿವನ ಮೇಲೆ. ತದ್ ಇತರ ಜನೇ ಕುತ್ಸನ ಪರ. ಹಾಗೆ ಶಿವನ ಜೊತೆ ಶೃಂಗಾರದ ಭಾವದಲ್ಲಿರುವಾಗ ಬೇರೆ ಯಾರಾದ್ರೂ ಬಂದ್ರೆ ಇವ್ರು ಯಾಕೆ ಬಂದ್ರಪ್ಪ ಇಲ್ಲಿ ಅಂತೇಳಿ ಇತರ ಜನೇ ಕುತ್ಸನ ಪರ, ಒಂದ್ ಸ್ವಲ್ಪ ಭೀಭತ್ಸದ. ನಾನು ಇವ್ರ ಜೊತೆ, ಗಂಡನ ಜೊತೆ ಅಷ್ಟು ಖುಷಿಯಲ್ಲಿ ಸರಸ ಸಲ್ಲಾಪ ಆಡ್ತಿರ್ಬೇಕಾದ್ರೆ ಇವ್ರು ಯಾಕೆ ಇಲ್ಲಿ ಬಂದ್ರು ಅಂತ ಹೇಳಿ. ಅಂದ್ರೆ ಎರಡನೇದು ರಸ ಭೀಭತ್ಸ ರಸ. ಸರೋಷ ಗಂಗಾಯ, ಮೂರನೇದು ರೋಷ ರೌದ್ರ. ಯಾರನ ಮೇಲೆ? ಗಂಗಾಯ, ಗಂಗೆಯ ಮೇಲೆ. ಸವತಿ, ಶಿವನ ತಲೆ ಮೇಲೆ ಕೂತ್ಕೊಂಡಿದ್ದಾಳೆ ಅವಳು ಸವತಿ. ಇದೆಲ್ಲ ಕೇಳಿದ್ರೆ ನಮ್ಗೆ ಸ್ವಲ್ಪ ಆಶ್ಚರ್ಯ ಆಗತ್ತೆ ಅಲ್ವಾ? ಹೌದಾ? ನಮ್ಮಾಗಿ ಇವರು ಇರ್ತಾರ ಅಲ್ವಾ? ನಮ್ಗೇನಾದ್ರೂ ಗಂಡ ಯಾರಾದ್ರೂ ಬೇರೆಯವ್ರ ಹೆಂಡತಿನ ಹೊಗಳಿದ್ರೆ ನಮ್ಗೆಷ್ಟು ಸಿಟ್ಟು ಬರುತ್ತೆ. ಇದೇನು ಅವರನ್ನು ಹೊಗಳ್ತಿದ್ದಾರೆ ಅಂತ ಹೇಳಿ. ಹಾಗೆ ಇಲ್ಲಿ ಗಂಗಾ ಅಂತ ನಾವು ಅನ್ಕೊಳ್ಳೋದು ಅದೇನು ಅಂತ ಹೇಳಿದ್ರೆ, ಗಂಗಾ ಮಾತೆಗೆ ಸ್ವಲ್ಪ ಅಹಂಕಾರ ತುಂಬಿತಂತೆ. ಶಿವನ ತಲೆಯಲ್ಲಿ ನಾನು ಕೂತ್ಕೊಂಡಿರೋದು ಅಂತ ಒಂದ್ ಸ್ವಲ್ಪ ಕೆಣಕಿದ್ಲಂತೆ. ನೀನೆಂತ ಪ್ರೀತಿ ಅವಳು ಅವನಿಗೆ, ತಲೆಯಲ್ಲಿ ಕೂತದ್ದು ನಾನಲ್ವಾ ಅಂತ ಹೇಳದಂತೆ.
ಆಗ ಕೋಪ ಬಂತು. ಯಾಕೆ ಕೋಪ ಯಾಕೆ ಬಂದಿದ್ದು? ನೀರು ಅಂತ ಹೇಳಿದ್ರೆ ಪಂಚಭೂತಗಳಲ್ಲಿ ಒಂದು, ತಾನೇ ಸೃಷ್ಟಿ ಮಾಡಿರುವಂಥದ್ದಲ್ವೇ ಅದು? ಅವಳೇ ತಾನೇ ಸೃಷ್ಟಿ ಮಾಡಿರೋದು. ಪಂಚಭೂತಗಳಲ್ಲಿ ಒಂದಾದ ನೀರನ್ನ ಸೃಷ್ಟಿ ಮಾಡಿರುವಂಥದ್ದು ನಾನೇ. ಓಹೋ, ನನ್ನನ್ನೇ ಬಂದು ಕೆಣಕ್ತಿದ್ದಾಳ ಇವಳು, ತೋರಿಸ್ತೇನೆ ಅಂತೇಳಿ ಶಾಪ ಕೊಟ್ಬಿಟ್ಲಂತೆ. ಎಲ್ಲರೂ ಬಂದು ನಿನ್ನಲ್ಲಿ ಸ್ನಾನ ಮಾಡಿದಾಗ ಅವರ ಮಾಡಿದಂತಹ ಪಾಪಗಳೆಲ್ಲ ನಿನಗೇ ಅಂಟಿ ಹೋಗ್ಲಿ ಅಂತ ಹೇಳಿದ್ಲಂತೆ. ಆಗ ಗಂಗಾ ಮಾತೆಗೆ ಭಯ ಆಗ್ಬಿಡ್ತು. ಅಯ್ಯೋ, ಎಷ್ಟೊಂದು ಜನ ಬಂದು ನನ್ನಲ್ಲಿ ಸ್ನಾನ ಮಾಡಿದಾಗ ಅವರ ಪಾಪಗಳನ್ನೇ ನನಗೆ ಬಂದ್ರೆ ನಾನೇನಾಗಬೇಕು? ಮತ್ತೆ ಶಿವ ಹೇಳ್ತಾನೆ, ಪರವಾಗಿಲ್ಲ, ನಿನ್ನಲ್ಲಿ ಹಲವಾರು ಋಷಿಮುನಿಗಳು ಬಂದು ಮಿಂದಾಗ ಅವರ ಒಳ್ಳೆಯ ಗುಣಗಳೆಲ್ಲ ನಿನಗೆ ಬಂದು ಬಿಡತ್ತೆ ಅಂತ ಹೇಳಿದ್ರಂತೆ. ಸರಿ, ಹಾಗಾದಾಗ ಗಂಗೆಗೆ ಓಕೆ, ಸಮಾಧಾನ ಆಯಿತು. ಇಲ್ಲಿ ಯಾಕೆ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ನೀರಿರೋದು ನಮ್ಮನ್ನ ಶುದ್ಧ ಮಾಡೋದಿಕ್ಕೆ. ನಾವು ಈ ಗಂಗೆಯ ನೀರನ್ನ ನಮ್ಮ ಮನಸ್ಸು ಪರಿಶುದ್ಧ ಮಾಡಿಕೊಳ್ಳೋಕ್ಕೋಸ್ಕರ ಉಪಯೋಗಿಸಿಕೊಳ್ಳಬೇಕು. ಎಲ್ಲಿ ಗಂಗೆಗೆ ದಿನ ಹೋಗ್ತೀವ ಇನ್ನು ಸ್ನಾನ ಮಾಡಕ್ಕೆ? ಬೇಡ. ಮನೆಯಲ್ಲಿ ಸ್ನಾನ ಮಾಡುವಾಗ ಬಕೆಟಲ್ಲಿ ತುಂಬಿಸ್ತೇವೆ ನೀರು. ಒಂದು ಸಲ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಎಲ್ಲ ಯಾವುದೆಲ್ಲ ನದಿಗಳಿವೆಯೋ ಎಲ್ಲ ನದಿಗಳ ನೀರು ಇಲ್ಲಿ ಇರಲಿ. ಈ ಬಕೆಟಿನಲ್ಲಿರುವ ಬಾಲ್ದಿಯಲ್ಲಿರುವಂತಹ ನೀರಿನಲ್ಲಿ ನಾನು ಸ್ನಾನ ಮಾಡ್ತೇನೆ. ಎಲ್ಲ ಯಾವುದು ನಾವು ಶ್ರೇಷ್ಠವಾದ ಪವಿತ್ರವಾದ ನದಿಗಳು ಅಂತ ಹೇಳ್ತೇವೋ ಅಲ್ಲಿನ ಎಲ್ಲ ನೀರು ಬಂದು ಇಲ್ಲಿ ಸೇರಿಕೊಳ್ಳಲಿ. ಯಾಕೆ? ನನ್ನ ಬಾಹ್ಯ ಶುದ್ಧಿಯೂ ಆಗಬೇಕು, ನನ್ನ ಮನಸ್ಸು ಶುದ್ಧಿ ಆಗಬೇಕು. ಈ ಒಂದು ಭಾವನೆಯನ್ನು ನಾವು ಸ್ನಾನ ಮಾಡುವ ಮೊದಲು ಒಂದು ಸಲ ಜ್ಞಾಪಿಸಿಕೊಳ್ಬೇಕು, ತೆಗೆದುಕೊಳ್ಬೇಕು. ನನ್ನ ಬಾಹ್ಯ ಶುದ್ಧಿ, ಹೌದು, ಸೋಪು ಶ್ಯಾಂಪು ಏನು ಪರಿಮಳಯುಕ್ತವಾದ ಸೋಪುಗಳನ್ನೆಲ್ಲ ಅಡ್ವರ್ಟೈಸ್ಮೆಂಟ್ ಬರುತ್ತೆ, ತಗೊಳ್ತೀವಿ, ಹಾಕ್ತೀವಿ. ಆಹಾ, ಏನು ಪರಿಮಳ ಇರ್ಲಿ, ಅದೆಲ್ಲ ಹಾಕಿ ಒಳಗಡೆ ಮನಸ್ಸು ದುರ್ವಾಸನೆ ಹೊಡಿತಾ ಇರುತ್ತೆ. ಅದನ್ನ ತೆಗಿಬೇಕು ತಾನೇ. ಹಾಗಾಗಿ ಆಗಾಗ ಅದಕ್ಕೋಸ್ಕರ ನಾವು ಪ್ರಾರ್ಥನೆಯನ್ನ ಮಾಡ್ತಾ ಇರಬೇಕು. ಹಾಗಾಗಿ ಇಲ್ಲಿ ಗಂಗನ ಮೇಲೆ ಗಂಗಾ ಮಾತೆಯ ಮೇಲೆ ಸರೋಷ ಅಂತೇಳಿದ್ರೆ ಆ ತರದ ಕೋಪ ಅಂತ ಅನ್ಕೊಳ್ಬಾರ್ದು. ಅಲ್ಲಿ ಅಹಂಕಾರ ಹುಟ್ಟದೇ ಇರಬೇಕಾಗಿದೆ. ಯಾರಲ್ಲೆಲ್ಲೋ ಅಹಂಕಾರ ಹುಟ್ಟತ್ತೋ ಅಲ್ಲಿ ಎಲ್ಲ ಅವಳು ತನ್ನ ರೋಷವನ್ನ ತೋರಿಸ್ತಾಳೆ. ಗಿರಿಶ ಚರಿತೆ ವಿಸ್ಮಯವತಿ. ಗಿರಿಶ ಶಿವನ ತನ್ನ ಪತಿಯ ಸಾಹಸಗಳನ್ನ ಕೇಳ್ತಾ, ಹೌದಾ, ತುಂಬಾ ಅದ್ಭುತ ಅಲ್ವಾ ಇದು ಅಂತೇಳಿ ಅದ್ಭುತವಾದ ರಸವನ್ನ ತೋರಿಸ್ತಾಳೆ. ಹರಾಹಿಭ್ಯೋ ಭೀತ. ಹರ ಅಹಿ. ಅಹಿ ಅಂತ ಹೇಳಿದ್ರೆ ಸರ್ಪ. ಅಹೀಶ. ಅಹಿ ಅಂತ ಹೇಳಿದ್ರೆ ಸರ್ಪ. ಹರನಲ್ಲಿರುವಂತಹ ಅಹಿ ಸರ್ಪಗಳು. ಎಲ್ಲ ಆಭರಣಗಳು, ತಲೆಯಲ್ಲಿ ಹಾವು, ಕುತ್ತಿಗೆಯಲ್ಲಿ ಹಾವು, ಕೈಯಲ್ಲಿ ಹಾವು, ಕಾಲಲ್ಲಿ ಹಾವು, ಯಾವ ಅಂಗಗಳನ್ನು ನೋಡಿದ್ರು ಹಾವನ್ನೇ ಕಟ್ಟಿಕೊಂಡಿದ್ದಾನೆ ಈ ಮಹಾರಾಯ. ಕಂಡ್ರೆ ಭೀತ, ಭಯ ಅಂತೆ. ಓಹ್, ಈ ಸರ್ಪಗಳ, ಯಪ್ಪ ಎಷ್ಟು ಸರ್ಪಗಳನ್ನು ಹಾಕೊಂಡಿದ್ದಾನಪ್ಪ ನನ್ನ ಗಂಡ ಅಂತ ಹೇಳುವ ಒಂದು ಭಯ. ಸರಸಿರುಹ ಸೌಭಾಗ್ಯ ಜನನಿ. ನಿನ್ನ ಬಣ್ಣ ಹೇಗಿದೆ ಅಂತ ಹೇಳಿದ್ರೆ, ಈ ತಾವರೆಯ ದಳಗಳಲ್ಲಿ ತುದಿಯಲ್ಲಿ ಸ್ವಲ್ಪ ಕೆಂಪಗಿರುತ್ತೆ, ಮಧ್ಯದಲ್ಲೆಲ್ಲ ಪಿಂಕ್ ಇದ್ರು ಆ ಕೊನೆಯ ಭಾಗದಲ್ಲಿ ಸ್ವಲ್ಪ ಸ್ವಲ್ಪ ಡಾರ್ಕ್ ಆಗಿರುತ್ತೆ. ಅದು ಏನನ್ನ ಸೂಚಿಸುತ್ತೆ ಅಂತಂದ್ರೆ ವೀರರಸ. ನೀನು ಹಾಗೆ ವೀರರಸದಲ್ಲಿದ್ದೀಯಾ. ಸಖೀಶು ಸ್ಮೇರ. ಸ್ಮೇರ ಅಂತ ಹೇಳಿದ್ರೆ ಮುಗುಳು ನಗು. ಯಾರ ಜೊತೆ? ಎಲ್ಲ ಫ್ರೆಂಡ್ಸ್ ಜೊತೆ. ನಾವು ಕೂಡ ಅಷ್ಟೇ ಅಲ್ವಾ, ಫ್ರೆಂಡ್ಸ್ ಸಿಕ್ಕಿದ್ರೆ ಏನ್ ಖುಷಿ ನಮ್ಗೆ. ಎಲ್ಲರೂ ಬೇರೆಯವ್ರ ಜೊತೆ ನಗೋದಿಲ್ಲ ಅಂತಲ್ಲ, ಆದ್ರೆ ಅದೊಂದು ಮನದಾಳದಿಂದ ಬರುವಂತದ್ದು ಒಂದು ನಮ್ಮ ಫ್ರೆಂಡ್ಸ್ ಜೊತೆ. ಯಾವುದನ್ನ ನಾವೆಲ್ಲರ ಜೊತೆ ಶೇರ್ ಮಾಡೋಕ್ಕಾಗತ್ತಾ? ಎಲ್ಲರ ಜೊತೆ ಆಗಲ್ಲ. ನಮ್ಮ ಫ್ರೆಂಡ್ಸಿನ ಜೊತೆ ಮಾತ್ರ ನಾವು ಕೆಲವು ವಿಚಾರಗಳನ್ನ ಶೇರ್ ಮಾಡ್ಕೊಳ್ಳೋದು, ಹಂಚಿಕೊಳ್ಳುವಂಥದ್ದು. ಹಾಗೆ ಅವಳಿಗೆ ಕೂಡ ಸಖೀಶು ಸ್ಮೇರಾತೆ. ಮೈ ಜನನಿ ದೃಷ್ಟಿಸ್ಸ ಕರುಣ. ಅದೇ ನನ್ನ ಮೇಲೆ ಆದಿಶಂಕರಾಚಾರ್ಯ ಹೇಳ್ತಿದ್ದಾರೆ, ನನ್ನ ಮೇಲೆ ನಿನ್ನ ಕರುಣಾ ದೃಷ್ಟಿ ಇದೆ. ಬೇರೆ ಬೇರೆ ತರದ ದೃಷ್ಟಿಗಳು ಬೇರೆ ಬೇರೆ ಪರಿಸ್ಥಿತಿಯಲ್ಲಿ ಹೇಳಿಬಿಟ್ಟು ನನ್ನ ಮೇಲೆ ನಿನ್ನದು ಕರುಣಾ ದೃಷ್ಟಿ ಇದೆ. ಯಾರು ಸೂಸುವಂಥದ್ದು? ಈ ಭಾವನೆಗಳನ್ನು ಸೃಷ್ಟಿ ಮಾಡುವಂಥದ್ದು ಯಾರು? ಆದಿಶಂಕರಾಚಾರ್ಯರಲ್ಲಿ. ಅದು ಕೂಡ ಆ ತಾಯಿಯೇ ತಾನೆ. ಯಾಕೆ? ಅವರು ರೋಗ ಮುಕ್ತರಾಗಬೇಕಾಗಿದೆ ಆ ಆದಿಶಂಕರಾಚಾರ್ಯರ ಭೌತಿಕ ದೇಹ. ಇನ್ನೂ ಹಲವಾರು ಕೃತಿಗಳ ರಚನೆ ಆಗಬೇಕಾಗಿದೆ.
ಪ್ರಪಂಚಕ್ಕೆ ಅವರಿಂದ ಎಷ್ಟೋ ಎಷ್ಟೋ ಉಪಕಾರ ಆಗಬೇಕಾಗಿದೆ. ಅದಕ್ಕೋಸ್ಕರ ಈ ತರದ ಭಾವನೆಗಳನ್ನ, ಈ ತರದ ವಿಚಾರಗಳನ್ನ ಶಂಕರಾಚಾರ್ಯರಲ್ಲಿ ತುಂಬಿಸಿ ಅವರಿಂದ ತನ್ನ ಸ್ತುತಿಯನ್ನ ಮಾಡಿಕೊಳ್ಳುವಂಥದ್ದು ಜಗನ್ಮಾತೆಯೇ. ಎಲ್ಲ ಶ್ಲೋಕದ ಅರ್ಥಗಳು ನೆನಪಿಲ್ಲದೇ ಇರ್ಬೋದು. ಕೆಲವು ಶ್ಲೋಕಗಳ ಅರ್ಥಗಳನ್ನ ಮತ್ತೆ ಮತ್ತೆ ನಾವು ಕೇಳಿದ್ರೆ ಅಥವಾ ಅದನ್ನ ಮನಸ್ಸಿನಲ್ಲಿ ತಂದುಕೊಂಡ್ರೆ ಸ್ವಲ್ಪ ಸ್ವಲ್ಪವಾಗಿ ಮನಸ್ಸಲ್ಲಿ ಉಳಿಯತ್ತೆ. ಹಾಗಾಗಿ ಈ ಶ್ಲೋಕಗಳನ್ನು ಒಂದೊಂದು ಸಲ ಯಾವತ್ತಾದ್ರೂ ಸಮಯ ಸಿಕ್ಕಿದಾಗ ಹೇಳಿದಾಗ ಖಂಡಿತವಾಗಿಯೂ ಈ ಭಾವನೆಗಳು ನಮ್ಮಲ್ಲಿ ಎಲ್ಲರಲ್ಲಿಯೂ ಸ್ಫುರಣವಾಗಲಿ. ಆ ತ್ರಿಪುರ ಸುಂದರಿಯಾದ ಜಗನ್ಮೋಹಿನಿಯಾದ ಜಗನ್ಮಾತೆ ನಮ್ಮನ್ನೆಲ್ಲರನ್ನ ಅಧ್ಯಾತ್ಮ ಪಥದಲ್ಲಿ ಮುಂದಕ್ಕೆ ತೀವ್ರ ಗತಿಯಿಂದ ಎಳೆದುಕೊಂಡು ಹೋಗಿ ನಮ್ಮನ್ನ ಮುಕ್ತಿ ಪಥಕ್ಕೆ ಸೇರಿಸಲಿ ಅಂತ ಪ್ರಾರ್ಥನೆ. ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. 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 ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು.